ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳು ಮತ್ತು ಆತ್ಮೀಯರೇ, ಇಂದಿನ ವಿಡಿಯೋದಲ್ಲಿ ನಾನು ಕುಮಾರವ್ಯಾಸ ಬರೆದಿರುವಂತಹ ಕೃಷ್ಣ ಸಂಧಾನ ಅನ್ನುವಂತಹ ಈ ಕಾವ್ಯ ಭಾಗದ ಸಾರಾಂಶವನ್ನು ಹಾಕ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಈ ಕೃಷ್ಣ ಸಂಧಾನದ ಪ್ರಶ್ನೋತ್ತರಗಳನ್ನು ಈಗಾಗಲೇ ಹಾಕಿದ್ದೇನೆ, ಅಲ್ಲಿಗೂ ಕೂಡ ಭೇಟಿ ನೀಡಿ. ಕೆಲವೊಂದು ವಿದ್ಯಾರ್ಥಿಗಳು ಕೃಷ್ಣ ಸಂಧಾನದ ಭಾವಾರ್ಥವನ್ನು ಹಾಕಿ ಅಂತ ಹೇಳಿದರು. ಇನ್ನು ಕೆಲವು ವಿದ್ಯಾರ್ಥಿಗಳು ಪ್ರಶ್ನೋತ್ತರ ಮಾತ್ರ ನಮಗೆ ಸಾಕು ಅಂತ ಹೇಳಿದರು. ಹಾಗಾಗಿ ಪ್ರಶ್ನೋತ್ತರವನ್ನು ಹಾಕಿದ್ದೇನೆ. ಬಹಳಷ್ಟು ಬೇಡಿಕೆ ಇರುವುದರಿಂದ, ಅಂದರೆ ಭಾವಾರ್ಥಕ್ಕೆ ಬೇಡಿಕೆ ಇರುವುದರಿಂದಾಗಿ ನಾನೀಗ ಈ ಕೃಷ್ಣ ಸಂಧಾನದ ಭಾವಾರ್ಥವನ್ನು ಹಾಕ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿದೆ ಕುಮಾರವ್ಯಾಸನ ಪರಿಚಯವನ್ನು ಕೆಲವೊಂದು ಕಾವ್ಯಗಳಲ್ಲಿ ಈಗಾಗಲೇ ಮಾಡಿದ್ದೇನೆ, ಹಾಗಾಗಿ ಇಲ್ಲಿ ನಾನು ಹಾಕ್ತಾ ಇಲ್ಲ. ಹಾಗೆ ನಿಮ್ಮ ಪಠ್ಯಭಾಗದಲ್ಲಿ ಕುಮಾರವ್ಯಾಸನ ಪರಿಚಯ ಕೂಡ ಇದೆ, ಅದನ್ನೇ ಒಂದಷ್ಟು ಓದಿಕೊಳ್ಳಿ. ಈಗ ನಾವು ನೇರವಾಗಿ ಕೃಷ್ಣ ಸಂಧಾನದ ಕಡೆಗೆ, ಇದರ ಭಾವಾರ್ಥದ ಕಡೆಗೆ ಹೋಗೋಣ. ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿದೆ, ಮೋಸದ ಪಗಡೆಯಾಟಕ್ಕೆ ಬಲಿಯಾಗಿ ತಮ್ಮ ಎಲ್ಲ ರಾಜ್ಯವನ್ನು ಕಳೆದುಕೊಂಡಂತಹ ಪಾಂಡವರು 12 ವರ್ಷ ವನವಾಸವನ್ನು ಮತ್ತು 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸ್ತಾರೆ. ಈ ಎಲ್ಲವನ್ನು ಮುಗಿಸಿದಂತಹ ಅಜ್ಞಾತವಾಸದ ಅವಧಿಯಲ್ಲಿ ವಿರಾಟ ರಾಜನ ಅರಮನೆಯಲ್ಲಿ ಇದ್ದಂತಹ ಈ ಪಾಂಡವರನ್ನು ಏನಾದರೂ ಮಾಡಿ ಪತ್ತೆ ಹಚ್ಚಿ ಅವರನ್ನು ಮತ್ತೆ ಕಾಡು ಪಾಲು ಮಾಡಬೇಕು, ಮತ್ತೆ ಅವರು ಅರಣ್ಯವಾಸವನ್ನು ಅನುಭವಿಸಬೇಕು ಅನ್ನೋದಕ್ಕಾಗಿ ಮಾಡಿದಂತಹ ಅನೇಕ ತಂತ್ರಗಳು, ದುರ್ಯೋಧನ ಮಾಡಿದಂತಹ ಅನೇಕ ತಂತ್ರಗಳು ಯಾವುದೂ ಕೂಡ ಫಲ ನೀಡುವುದಿಲ್ಲ. ಹಿಂದೆ ನಾವು ಕಳೆದುಕೊಂಡಂತಹ ರಾಜ್ಯವನ್ನು ಮರಳಿ ಪಡಿಬೇಕು ಅನ್ನುವಂತಹ ಕಾರಣಕ್ಕಾಗಿ ಶ್ರೀಕೃಷ್ಣನನ್ನು ಸಂಧಾನಕಾರನನ್ನಾಗಿ ಪಾಂಡವರು ದುರ್ಯೋಧನಲ್ಲಿಗೆ ಕಳಿಸ್ತಾರೆ. ತಾವು ಹಿಂದೆ ಆಳ್ತಾ ಇದ್ದಂತಹ ಇಂದ್ರಪ್ರಸ್ಥವನ್ನು ತಮಗೆ ಬಿಟ್ಟು ಕೊಡಬೇಕು. ಒಂದು ವೇಳೆ ಅದು ಆಗದಿದ್ದರೆ ಕನಿಷ್ಠ ಪಕ್ಷ ನಮಗೆ 5 ಗ್ರಾಮಗಳನ್ನಾದರೂ ನೀಡಬೇಕು ಅಂತ ಪಾಂಡವರು ತಿಳಿಸಿ, ಅದರಂತೆ ಹಸ್ತಿನಾವತಿಗೆ ಶ್ರೀಕೃಷ್ಣ ಬರ್ತಾನೆ. ಶ್ರೀಕೃಷ್ಣ ಅಲ್ಲಿ ಸಂಧಾನಕಾರನಾಗಿ ಬಂದಂತಹ ಶ್ರೀಕೃಷ್ಣ ಅವನು ಏನು ಮಾಡ್ತಾನೆ ಅಂದರೆ, ನೇರವಾಗಿ ದುರ್ಯೋಧನಲ್ಲಿಗೆ ಬರುವುದಿಲ್ಲ. ದುರ್ಯೋಧನನ ಅರಮನೆಯಲ್ಲಿ ಅವನು ಉಳಿದುಕೊಳ್ಳುವುದಿಲ್ಲ. ಅವನು ಸೀದಾ ವಿದುರನ ಮನೆಗೆ ಹೋಗ್ತಾನೆ. ವಿದುರನ ಮನೆಯಲ್ಲಿ ಆ ರಾತ್ರಿಯಲ್ಲಿ ಉಳಿದುಕೊಳ್ತಾನೆ. ಇದನ್ನು ನೋಡಿದಂತಹ ದುರ್ಯೋಧನಿಗೆ ಬಹಳಷ್ಟು ಅವಮಾನ ಆಗ್ತದೆ. ಅಂದರೆ ತನ್ನ ಇಷ್ಟು ದೊಡ್ಡ ಅರಮನೆಯಲ್ಲಿ ಅವನು ಬರದೆ ಅಲ್ಲಿ ವಿದುರನಲ್ಲಿಗೆ ಹೋದ ಅಲ್ವಾ ಅನ್ನುವಂತಹ ಸಿಟ್ಟು ಅವನಲ್ಲಿ ಇರ್ತದೆ. ಅದಕ್ಕಾಗಿ ತಾನು ಏನಾದರೂ ಮಾಡಿ ಸೇಡು ತೀರಿಸಿಕೊಳ್ಬೇಕು ಅಂತ ದುರ್ಯೋಧನ ತೀರ್ಮಾನಿಸ್ತಾನೆ. ಮಾರನೇ ದಿನ ಸಂಧಾನ ಸಭೆಗೆ ಬಂದಂತಹ ಶ್ರೀಕೃಷ್ಣ ಅಲ್ಲಿ ಯಾವ ರೀತಿ ಸಂಧಾನವಾಗ್ತದೆ ಅನ್ನುವಂಥದ್ದನ್ನು ಇಲ್ಲಿ ಕುಮಾರವ್ಯಾಸ ತನ್ನ ಕಾವ್ಯ ಭಾಗದಲ್ಲಿ ತಿಳಿಸ್ತಾನೆ. ಇದು ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಈಗ ಮೊದಲ ಪದ್ಯ ಭಾಗವನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಕುಮಾರವ್ಯಾಸ ಈ ಭಾಗದಲ್ಲಿ ಈ ರೀತಿ ಹೇಳ್ತಾನೆ: ಶ್ರೀವನಿತೆಯ ಅರಸನೆ, ವಿಮಲ ರಾಜೀವ ಪೀಠನ ಪಿತನೆ, ಜಗಕ್ಕೆ ಅತಿ ಪಾವನನೆ, ಸನಕಾದಿ ಸಜ್ಜನ ನಿಕರ ದಾತಾರ, ರಾವಣಾಸುರ ಮಥನ, ಶ್ರವಣ ಸುಧಾ ವಿನೂತನ ಕಥನ ಕಾರಣ, ಕಾವುದು ಅನತ ಗದುಗಿನ ವೀರನಾರಾಯಣ ಅಂತ ಪ್ರಾರಂಭಿಸ್ತಾನೆ. ಇಲ್ಲಿ ಅರ್ಥ ಈ ರೀತಿ ಇದೆ ನೋಡಿ. ಶ್ರೀವನಿತೆಯ ಅರಸ, ಶ್ರೀವನಿತೆ ಅಂದರೆ ಲಕ್ಷ್ಮೀದೇವಿ, ಶ್ರೀ ಅಂದರೆ ಸಂಪತ್ತಿನ ಅಧಿದೇವತೆಯಾದಂತಹ ಒಡತಿಯಾದಂತಹ ಲಕ್ಷ್ಮೀದೇವಿಯ ಗಂಡ ಅಂದರೆ ಇಲ್ಲಿ ಲಕ್ಷ್ಮಿಯ ಗಂಡ ವಿಷ್ಣು. ಹಾಗೆ ವಿಮಲ ರಾಜೀವ ಪೀಠನ ಅಂದರೆ ವಿಮಲ ಅಂದರೆ ಪರಿಶುದ್ಧವಾದಂತಹ ಕಮಲವನ್ನು ಪೀಠವನ್ನಾಗಿ ಮಾಡಿಕೊಂಡಿರುವ ರಾಜೀವ ಪೀಠನ ಪಿತ, ವಿಮಲ ರಾಜೀವ ಪೀಠನ ಪಿತನೆ. ವಿಮಲ ಅಂದರೆ ಪರಿಶುದ್ಧವಾಗಿರುವಂತಹ ರಾಜೀವ ಪೀಠ, ರಾಜೀವ ಅಂದರೆ ಕಮಲವನ್ನೇ ಪೀಠವನ್ನಾಗಿ ಉಳ್ಳವನು ಅಂದರೆ ವಿಷ್ಣುವು. ಇಲ್ಲಿ ಲಕ್ಷ್ಮೀದೇವಿಯ ಗಂಡನು ಪರಿಶುದ್ಧವಾದಂತಹ ಕಮಲವನ್ನು ಆಸನವನ್ನಾಗಿ ಮಾಡಿಕೊಂಡಿರುವಂತಹ ಬ್ರಹ್ಮನ ತಂದೆ ಅಂದರೆ ವಿಷ್ಣು ಈ ಸೃಷ್ಟಿಕರ್ತನಾಗಿರುವಂತಹ ಬ್ರಹ್ಮನನ್ನು ತನ್ನ ನಾಭಿ ಅಂದರೆ ಹೊಕ್ಕಳಿನಲ್ಲಿ ನಾಭಿ ಕಮಲದಲ್ಲಿ ನೆಲೆಗೊಳಿಸ್ತಾನೆ. ಅದೊಂದು ಕಥೆ ಬರ್ತದೆ ಅಲ್ಲಿ.
ಆತನ ನಾಭಿಯಲ್ಲಿ ಹುಟ್ಟಿದಂತಹ ಕಾರಣದಿಂದಾಗಿ ಬ್ರಹ್ಮನಿಗೆ ಈತ ಜನಕನೆನಿಸಿಕೊಂಡಿದ್ದಾನೆ. ಜನಕ ಅಂದರೆ ತಂದೆ. ಹೀಗೆ ಲಕ್ಷ್ಮೀದೇವಿಯ ಗಂಡನೂ ಪರಿಶುದ್ಧವಾದಂತಹ ಕಮಲವನ್ನು ಆಸನವನ್ನಾಗಿ ಮಾಡಿಕೊಂಡಿರುವ ಬ್ರಹ್ಮನ ತಂದೆಯು ಇನ್ನು ಹೇಳ್ತಾರೆ ನೋಡಿ ಇಲ್ಲಿ, ಜಗಕ್ಕೆ ಅತಿ ಪಾವನನೇ, ಜಗತ್ತಿಗೆ ಅತ್ಯಂತ ಪುಣ್ಯಪ್ರದನಾದವನು, ಹಾಗೆಯೇ ಸನಕಾದಿ ಸಜ್ಜನ ನಿಖರ ದಾತಾರ, ಸನಕ ಮೊದಲಾದಂತಹ ಶ್ರೇಷ್ಠ ಮುನಿಗಳಿಗೆ ಬಯಸಿದ್ದನ್ನು ನೀಡುವವನು. ಸನಕನೇ ಮೊದಲಾದಂತಹ ಅಂದರೆ ಸಜ್ಜನ ನಿಖರ, ಸಭ್ಯರ ಸಮೂಹ, ಶ್ರೇಷ್ಠರಾದಂತಹ ಮುನಿಗಳ ಸಮೂಹಕ್ಕೆ ದಾತಾರನಾದವನು. ದಾತಾರ ಅಂದರೆ ಒಡೆಯ, ಅಂದರೆ ಆ ಋಷಿ ಮುನಿಗಳ ಮನಸ್ಸಿನ ಅಭಿಲಾಷೆಯನ್ನು ಈಡೇರಿಸಿದವನು ಈ ವಿಷ್ಣು ಅನ್ನುವಂಥದ್ದು. ಮುಂದೆ ರಾವಣಾಸುರ ಮಥನ, ರಾವಣನೇ ಮೊದಲಾದಂಥ ರಾಕ್ಷಸ ರಾವಣ, ಆತನನ್ನು ಮಥಿಸಿದವನು, ಆತನನ್ನು ನಾಶಪಡಿಸಿದವನು. ಅಂದರೆ ಇಲ್ಲಿ ಈ ವಿಷ್ಣುವೇ ರಾಮನಾಗಿ ಅವತರಿಸಿರುವಂತಹ ಕಥೆ ನಿಮಗೆ ಗೊತ್ತಿದೆ. ತ್ರೇತಾಯುಗದಲ್ಲಿ, ದ್ವಾಪರದಲ್ಲಿ ಕೃಷ್ಣನ ಅವತಾರ ಬರ್ತದೆ. ಇಲ್ಲಿ ತ್ರೇತಾಯುಗದಲ್ಲಿ ರಾಮನಾಗಿದ್ದಾನೆ. ತ್ರೇತಾಯುಗದಲ್ಲಿ ರಾಮನಾಗಿ ತನ್ನ ಹೆಂಡತಿಯಾದಂತಹ ಸೀತೆಯನ್ನು ಅಪಹರಿಸಿದಂತಹ ಆ ರಾವಣನನ್ನು ಆತ ವಧಿಸಿ ಮತ್ತೆ ಲಂಕೆಗೆ ಬಂದು ಅವನು ರಾಜ್ಯವನ್ನು ಆಳುವಂಥದ್ದು. ಹೀಗೆ ಈ ಒಂದು ರಾಮಾಯಣ ಅನ್ನುವಂತಹ ಒಂದು ಕೃತಿಗೆ ಕರ್ತನಾಗಿದ್ದಾನೆ ಅನ್ನುವಂಥದ್ದು. ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ. ಅಂದರೆ ಈ ರಾಮಾಯಣ ಅನ್ನುವಂತಹ ಈ ಒಂದು ಕಥೆಗೆ ಕಾರಣಕರ್ತನಾಗಿರುವಂತಹ ವಿಷ್ಣುವೇ ಇಲ್ಲಿ ಕೊನೆಯಲ್ಲಿ ಹೇಳ್ತಾರೆ ನೋಡಿ, ಕಾವುದು ಅನತ ಗದುಗಿನ ವೀರನಾರಾಯಣ. ಹೀಗೆ ಲೋಕಪಾಲಕನೂ ಆಗಿರುವಂತಹ ಈ ಶ್ರೀ ವಿಷ್ಣುವು ಲೋಕದ ಜನರ ಪಾಪಗಳನ್ನು ಕಳೆದು ಪುಣ್ಯವನ್ನು ಅವರಿಗೆ ಕೊಟ್ಟು ನೀಡಿ ದಯಪಾಲಿಸಲಿ ಅಥವಾ ಅವರನ್ನು ರಕ್ಷಿಸಲಿ, ಕಾಪಾಡಲಿ ಅಂತ ಕುಮಾರವ್ಯಾಸ ಈ ಒಂದು ಕಾವ್ಯದ ಪ್ರಾರಂಭದಲ್ಲಿ ಪ್ರಾರ್ಥಿಸುವಂಥದ್ದು. ಕಾವುದು ಅನತ ಜನವ, ಶರಣರಾದವರ ಯಾರು ಶರಣು ಬರ್ತಾರೋ ಅಂಥವರನ್ನು ಕಾಪಾಡಬೇಕು ನೀನು ಅಂತ ಇಲ್ಲಿ ಕುಮಾರವ್ಯಾಸ ಹೇಳ್ತಾನೆ ಈ ಪದ್ಯದ ಪ್ರಾರಂಭದಲ್ಲಿ. ಮುಂದಿನ ಪದ್ಯ ಭಾಗ ಗಮನಿಸಿ. ಅರಸುಗಳಿಗೆ ಇದು ವೀರ, ದ್ವಿಜರಿಗೆ ಪರಮವೇದದ ಸಾರ, ಯೋಗೀಶ್ವರರ ತತ್ವ ವಿಚಾರ, ಮಂತ್ರಿಜನಕ್ಕೆ ಬುದ್ಧಿಗುಣ, ವಿರಹಿಗಳ ಶೃಂಗಾರ, ವಿದ್ಯಾ ಪರಿಣತರ ಅಲಂಕಾರ, ಕಾವ್ಯಕ್ಕೆ ಗುರು ಎನ್ನಲು ಕುಮಾರವ್ಯಾಸ ಭಾರತವ ರಚಿಸಿದ. ಅರಸುಗಳಿಗೆ ಅಂದರೆ ರಾಜರಿಗೆ ಇದು ವೀರ ಒಂದು ನವರಸಗಳಲ್ಲಿ ಒಂದಾದಂತಹ ವೀರ ಅಂದರೆ ಶೌರ್ಯ ಅಂತ ಹೇಳ್ತೇವೆ ನೋಡಿ. ಈ ಒಂದು ಕಥೆಯು ತನ್ನ ಕಾವ್ಯವಾಗಿರುವಂತಹ ಈ ಕರ್ನಾಟ ಭಾರತ ಕಥಾಮಂಜರಿಯು ಇದು ಅರಸು ಮಕ್ಕಳಿಗೆ ಶೌರ್ಯವನ್ನು ಉಳ್ಳಂಥದ್ದು. ಅಂದರೆ ರಾಜರ ಮಕ್ಕಳು ಅಥವಾ ರಾಜರು ಕೇಳಿದರೆ ಇದು ಶೌರ್ಯ ಉಳ್ಳಂತಹ ಒಂದು ಕಾವ್ಯ. ಹಾಗೆಯೇ ದ್ವಿಜರಿಗೆ ಪರಮವೇದದ ಸಾರ, ದ್ವಿಜ ಅಂದರೆ ಬ್ರಾಹ್ಮಣ, ದ್ವಿ ಅಂದರೆ ಎರಡು, ಜ ಅಂದರೆ ಹುಟ್ಟು, ಎರಡು ಸಲ ಹುಟ್ಟುವಂಥದ್ದು. ಅಂದರೆ ಬ್ರಾಹ್ಮಣರು ಒಂದು ಸಲ ತಾಯಿಯ ಉದರದಿಂದ ಜನಿಸುವಂಥದ್ದು, ಎರಡನೆಯ ಸಲ ಜನಿಸುವುದಂದರೆ ಉಪನಯನ ಸಂಸ್ಕಾರಗಳನ್ನು ಕೊಟ್ಟಾಗ ಈ ಗಾಯತ್ರಿ ಮಂತ್ರದ ಉಪದೇಶದ ನಂತರ ಅವರಿಗೆ ಎರಡನೇ ಹುಟ್ಟು ಅಂತ ಹೇಳ್ತಾರೆ. ಹಾಗಾಗಿ ದ್ವಿಜ ಅಂತ ಹೇಳ್ತಾರೆ. ಬ್ರಾಹ್ಮಣರಿಗೆ ಎರಡು ಸಲ ಹುಟ್ಟನ್ನು ಹೊಂದಿದವರು. ದ್ವಿಜರಿಗೆ ಪರಮವೇದದ ಸಾರ, ಬ್ರಾಹ್ಮಣರಿಗೆ ಶ್ರೇಷ್ಠವಾದಂತಹ ವೇದಗಳ ಸತ್ವವನ್ನು ಒಳಗೊಂಡಿರುವಂಥದ್ದು ಇದು ಅಂತ ಹೇಳ್ತಾರೆ. ಹಾಗೆ ಯೋಗೀಶ್ವರರಿಗೆ ತತ್ವ ವಿಚಾರ ಇದು. ಯೋಗಿಗಳಲ್ಲಿ ಮುಖ್ಯರಾದವರು ಅಂದರೆ ಶ್ರೇಷ್ಠವಾದಂತಹ ಯೋಗಿಗಳು, ಮುನಿಗಳಿಗೆ ತತ್ವ ವಿಚಾರ ಇದು, ತಾತ್ವಿಕ ವಿಚಾರಗಳನ್ನು ಒಳಗೊಂಡಿರುವಂಥದ್ದು ಈ ಕಾವ್ಯ. ಹಾಗೆ ಮಂತ್ರಿ ಜನಕ್ಕೆ ಬುದ್ಧಿಗುಣ, ಮಂತ್ರಿ ಜನಕ್ಕೆ ಅಂದರೆ ಮಂತ್ರಿ ಯಾರು, ರಾಜನಿಗೆ ಮಾರ್ಗದರ್ಶನವನ್ನು ನೀಡುವವನು. ಈ ಮಂತ್ರಿಗಳಿಗೆ ಇದು ಬುದ್ಧಿಗುಣ, ಜಾಣ್ಮೆಯನ್ನು ನೀಡುವಂಥದ್ದು. ಈ ಕಾವ್ಯ ಭಾಗವನ್ನು ಓದಿದಾಗ ಹೇಗೆ ಇರಬೇಕು ಅನ್ನುವಂಥದ್ದನ್ನು ಇದು ತಿಳಿಸಿಕೊಡ್ತದೆ. ಹಾಗೆ ವಿರಹಿಗಳ ಶೃಂಗಾರ, ವಿರಹಿಗಳು
ಅಂದರೆ ತಮ್ಮವರನ್ನು ಕಳೆದುಕೊಂಡು ದುಃಖಿಸುವವರು. ಸಾಧಾರಣವಾಗಿ ಈ ಪ್ರೇಮಿಗಳಿಗೆ ಹೇಳ್ತಾರೆ, ಪ್ರೇಮಿಯು ಯಾವುದನ್ನು ತನ್ನ ಪ್ರೇಮಿ ಅಥವಾ ನಲ್ಲ ಅಥವಾ ನಲ್ಲೆಯನ್ನು ಕಳೆದುಕೊಂಡಾಗ ಅವರು ವಿರಹಿಗಳಾಗಿರ್ತಾರೆ. ಅವರಿಗೆ ಇದು ಶೃಂಗಾರವಾಗಿರ್ತದೆ. ಅಂದರೆ ನವರಸಗಳಲ್ಲಿ ಒಂದಾದಂಥದ್ದು ಇದು ಈ ಕರ್ನಾಟ ಭಾರತ ಮಂಜರಿ. ಹಾಗೆ ವಿದ್ಯಾಪರಿಣತರ ಅಲಂಕಾರ, ವಿದ್ಯೆಯನ್ನು ಬಲ್ಲವರಿಗೆ ಇದು ಅಲಂಕಾರ ಶಾಸ್ತ್ರವಾಗಿದೆ. ಇದು ಕೂಡ ಜ್ಞಾನವನ್ನು ಹೆಚ್ಚಿಸುವಂಥದ್ದು. ವಿದ್ಯಾಪರಿಣತರಿಗೆ, ವಿದ್ಯೆಯನ್ನು ಬಲ್ಲವರಿಗೆ ಇದೊಂದು ಅಲಂಕಾರ ಶಾಸ್ತ್ರವಾಗಿದೆ. ಹಾಗೆ ಕಾವ್ಯಕ್ಕೆ ಗುರು ಇದು. ಕಾವ್ಯ ರಚನೆಗೆ ಇದು ಮಾರ್ಗದರ್ಶಕವಾಗಿರುವಂಥ ಒಂದು ಆ ಕಾವ್ಯ ಗುಣ ಈ ಕರ್ನಾಟ ಭಾರತ ಕಥಾ ಮಂಜರಿಯಲ್ಲಿದೆ. ತಾನು ಬರೆದಂತಹ ಈ ಒಂದು ಕಾವ್ಯ ಭಾಗದಲ್ಲಿ ಇದೆ ಅನ್ನುವಂಥದ್ದನ್ನು ಕುಮಾರವ್ಯಾಸ ಅದೇ ತನ್ನ ಕಾವ್ಯ ಕರ್ನಾಟ ಭಾರತ ಕಥಾ ಮಂಜರಿ ಅರಸು ಮಕ್ಕಳಿಗೆ ಶೌರ್ಯವಾಗಿದೆ, ಹಾಗೆ ಬ್ರಾಹ್ಮಣರಿಗೆ ಶ್ರೇಷ್ಠವಾದಂತಹ ವೇದಗಳ ಸಾರವನ್ನು ಪರಿಚಯಿಸ್ತದೆ, ಶ್ರೇಷ್ಠರಾದಂತಹ ಮುನಿಗಳಿಗೆ ತತ್ವ ವಿಚಾರವನ್ನು ಹೇಳಿಕೊಡ್ತದೆ, ಹಾಗೆ ಮಂತ್ರಿಗಳವರಿಗೆ ಬುದ್ಧಿಯನ್ನು ಬೆಳವಣಿಗೆಗೆ ಪ್ರಚೋದಿಸುವಂತಹ ಗುಣ ಇದೆ, ವಿರಹಿಗಳಿಗೆ ಶೃಂಗಾರ ರಸವನ್ನು ಪರಿಚಯಿಸುವಂಥದ್ದು, ವಿದ್ಯೆಯನ್ನು ಬಲ್ಲವರಿಗೆ ಅಲಂಕಾರವೇ ಮೊದಲಾದಂತಹ ಶಾಸ್ತ್ರ ವಿಷಯಗಳನ್ನು ಪರಿಚಯಿಸುವಂತಹ ಈ ಕಾವ್ಯ. ಹಾಗೆ ಸಕಲ ಕಾವ್ಯಗಳ ರಚನೆಗೆ ಮಾರ್ಗದರ್ಶಕವಾಗುವಂತೆ ಈ ಕುಮಾರವ್ಯಾಸ ತನ್ನ ಮಹಾಭಾರತ ಕಾವ್ಯವನ್ನು ರಚಿಸಿದ ಅಂತ ಅವನು ಹೇಳ್ಕೊಳ್ತಾನೆ. ಆಧರಿಸಿ ಭಾರತದೊಳ್ ಒಂದು ಅಕ್ಷರವ ಕೇಳ್ದರಿಗೆ ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ಛ್ರಾದಿ ತಪಸ್ಸಿನ ಫಲವು, ಜ್ಯೋತಿಷ್ಠೋಮ ಯಾಗ ಫಲ, ಮೇದಿನಿಯನ್ ಒಲಿದು ಇತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದು. ಈ ಭಾರತದಲ್ಲಿ ಒಂದೊಂದು ಅಕ್ಷರವನ್ನು ಕೇಳುವುದರಿಂದ, ಒಂದಕ್ಷರವ ಕೇಳಿದರಿಗೆ ಅಂದರೆ ಒಂದೊಂದು ಅಕ್ಷರವನ್ನು ಕೇಳಿದವರಿಗೂ ಕೂಡ ಈ ಕಾವ್ಯದ ಒಂದು ಫಲ ಅನ್ನುವಂಥದ್ದು ಬರ್ತದೆ ಹೇಳ್ತಾರೆ ಇಲ್ಲಿ. ಕುಮಾರವ್ಯಾಸ ಬರೆದಂತಹ ಈ ಒಂದು ಕಾವ್ಯವನ್ನು ಓದುವುದರಿಂದ ಅಥವಾ ಕೇಳುವುದರಿಂದ ವೇದಗಳ ಪಾರಾಯಣದ ಫಲ ದೊರೆಯುತ್ತದಂತೆ. ಅಂದರೆ ವೇದಗಳನ್ನು ಓದಿದಾಗ, ಅದನ್ನು ಪಾರಾಯಣ ಮಾಡುವಾಗ ಯಾವ ಫಲ ದೊರಕ್ತದೋ ಅದೇ ಫಲ ಈ ಕರ್ನಾಟ ಭಾರತ ಕಥಾಮಂಜರಿ ಕುಮಾರವ್ಯಾಸ ಬರೆದಂತಹ ಈ ಒಂದು ಮಹಾಭಾರತದ ಈ ಒಂದು ಕಾವ್ಯವನ್ನು ಕೇಳಿದಾಗ ಅಲ್ಲಿ ಒಂದೊಂದೇ ಫಲಗಳು, ವೇದ ಪಾರಾಯಣದ ಫಲ ದೊರೆಯುತ್ತದೆ. ಹಾಗೆ ಗಂಗಾದಿ ತೀರ್ಥ ಸ್ನಾನದ ಫಲ, ಗಂಗೆ ಮೊದಲಾದಂತಹ ಪವಿತ್ರ ಸ್ನಾನಗಳನ್ನು, ಪವಿತ್ರ ನದಿಗಳ ಸ್ನಾನವನ್ನು ಮಾಡೋದರಿಂದ ಯಾವ ಫಲ ದೊರೆಯುತ್ತದೋ ಆ ಫಲ ದೊರಕುತ್ತದೆ. ಹಾಗೆ ಕೃಚ್ಛ್ರಾದಿ ತಪಸ್ಸಿನ ಫಲ, ಕೃಚ್ಛವೇ ಮೊದಲಾದಂತಹ, ಕೃಚ್ಛ ಅಂದರೆ ಒಂದು ತಪಸ್ಸಿನ ಒಂದು ವಿಧ ಅಂತೆ. ಈ ಕೃಚ್ಛವೇ ಮೊದಲಾದಂತಹ ತಪಸ್ಸಿನ ಫಲವೂ ಒಂದು ಸಿಗ್ತದೆ ಇದನ್ನು ಓದಿದ್ರಿಂದ. ಅದೇ ರೀತಿಯಲ್ಲಿ ಜ್ಯೋತಿಷ್ಠೋಮ ಯಾಗ ಫಲ ಅಂದರೆ ಒಂದು ಬಗೆಯ ಯಾಗವನ್ನು ಮಾಡೋದ್ರಿಂದ ದೊರಕುವಂತಹ ಫಲವೂ ಕೂಡ ಇದರಿಂದ ದೊರಕ್ತದೆ. ಹಾಗೆ ಮೇದಿನಿ ಅಂದರೆ ಭೂಮಿ, ಈ ಭೂಮಿಯನ್ನು ಒಲೆದು ಇತ್ತ ಫಲ, ಭೂಮಿಯನ್ನು ಒಲೆದು ದಾನ ನೀಡಿದಂತಹ, ಅಂದರೆ ಭೂದಾನ ಅಂತ ಹೇಳ್ತೇವೆ ನೋಡಿ, ಆ ಫಲವು, ಅದರಿಂದ ಬರುವಂತಹ ಫಲ ಹೇಗೆ ಭೂದಾನ ನೀಡಿದ್ರಿಂದ ಬರುವಂತಹ ಫಲ ಇದೆಯೋ ಈ ಒಂದು ಕಾವ್ಯವನ್ನು ಓದಿದರೆ ಫಲ ಬರ್ತದೆ ಅನ್ನೋದನ್ನು ಹೇಳ್ತಾರೆ. ಹಾಗೆ ವಸ್ತ್ರಾದಿ ಕನ್ಯಾದಾನ ಫಲಬಹುದು, ವಸ್ತ್ರವೇ ಮೊದಲಾದಂತಹ ಬಟ್ಟೆಯ ದಾನವನ್ನು ವಸ್ತ್ರದಾನ ಅಂತ ಹೇಳ್ತೇವೆ ನೋಡಿ. ವಸ್ತ್ರದಾನವನ್ನು ಮಾಡಿದರೆ ಯಾವ ಫಲ ಬರುತ್ತದೋ ಅದೇ ಫಲ, ಅದರ ಜೊತೆಯಲ್ಲೇ ಕನ್ಯಾದಾನದ ಫಲವೂ ಕೂಡ ಇದೆ ಅಂತೆ. ಅಂದರೆ ಕನ್ಯೆಯನ್ನು ದಾನ ಮಾಡುವುದಂದರೆ ಇದು ಹಾಗೆ ದಾನ ಮಾಡುವುದಲ್ಲ, ವಿವಾಹ ಮಾಡಿಕೊಡುವುದಕ್ಕೆ ದಾನ ಅಂತ ಹೇಳೋದು. ಕನ್ಯಾದಾನವನ್ನು ಮಾಡುವುದು, ಹೆಣ್ಣು ಮಕ್ಕಳ ವಿವಾಹವನ್ನು ಮಾಡಿದಾಗ ಅಥವಾ ಮಾಡಿಸಿದವರಿಗೆ ಒಂದು ಫಲ ದೊರೆಯುತ್ತದಂತೆ. ಅದೇ ರೀತಿ ಕನ್ಯೆಯನ್ನು ದಾನ ಮಾಡಿದಂಥ ಫಲವೂ ಕೂಡ ದೊರೆಯುತ್ತದೆ. ಹಾಗೆಯೇ ಆಧರಿಸಿ ಭಾರತದೊಳು ಒಂದು ಅಕ್ಷರವ ಕೇಳಿದರಿಗೆ, ಅಂದರೆ ಈ ಕುಮಾರವ್ಯಾಸ ಭಾರತವನ್ನು ಕೇಳಿದವರಿಗೆಲ್ಲರಿಗೂ ಕೂಡ ಇಂತಹ ಫಲಗಳು ದೊರಕುತ್ತವೆ ಅನ್ನುವಂಥದ್ದನ್ನು, ಅಂದರೆ ಬೇರೆ ಎಲ್ಲೆಲ್ಲಿ ಹೋಗಬೇಕಾಗಿಲ್ಲ, ಎಲ್ಲವೂ ಕೂಡ 4 ವೇದವನ್ನು ಓದಿದಂಥ ಫಲ ಇದರಲ್ಲಿ ಸಿಗ್ತದೆ, ಈ ಒಂದು ಕಾವ್ಯದಲ್ಲಿ ಸಿಗ್ತದೆ. ಹಾಗೆ ತೀರ್ಥ ಸ್ನಾನವೇ ಮೊದಲಾದಂತಹ, ಅಂದರೆ ಗಂಗಾ ನದಿಯಲ್ಲಿ ಮಾಡಿದಂತಹ ತೀರ್ಥ ಸ್ನಾನ ಮಾಡೋದರಿಂದ ದೊರೆಯುವಂತಹ ಫಲವೂ ಕೂಡ ಈ ಒಂದು ಕಾವ್ಯದ ವಾಚನದಿಂದ ದೊರಕ್ತದೆ ಅಥವಾ ಕೇಳುವುದರಿಂದ ದೊರೆಯುತ್ತದೆ ಅನ್ನುವಂಥದ್ದು. ಹೀಗೆ ಬೇರೆ ಬೇರೆ ರೀತಿಯ ಹೋಮಗಳನ್ನು, ಒಂದೊಂದು ಏನಾದರೂ ಮನಸ್ಸಿನ ಇಚ್ಛೆಯನ್ನು ಪೂರೈಸಲಿಕ್ಕಾಗಿ ಕೆಲವೊಂದು ಹೋಮವನ್ನು ಮಾಡುವಂಥದ್ದು ಇರ್ತದೆ. ಆ ಹೋಮವನ್ನು ಮಾಡಿದ್ರಿಂದ ಬಂದಂತಹ ಫಲ ಹೇಗೆ ಇದೆಯೋ ಅದೇ ರೀತಿ ಈ ಕಾವ್ಯವನ್ನು
ಓದಿದಾಗ ಅಥವಾ ಕೇಳಿದಾಗ ಫಲ ಸಿಗುತ್ತದೆ ಅನ್ನುವಂಥದ್ದು. ಅದೇ ತಪಸ್ಸು ಹಾಗೂ ಯಾಗಗಳಿಂದ ದೊರೆಯುವಂತಹ ಫಲ ಇದೆ ನೋಡಿ. ಅದೆಲ್ಲವೂ ಕೂಡ ಈ ಒಂದು ಅಕ್ಷರವನ್ನು ಬಿಡದೆ ಓದೋದ್ರಿಂದ, ಈ ಕಾವ್ಯವನ್ನು ಓದೋದ್ರಿಂದ ಸಿಗುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ಕುಮಾರವ್ಯಾಸ ಹೇಳಿರುವುದನ್ನು ಈ ಕಾವ್ಯ ಭಾಗದಲ್ಲಿ ನಾವು ಗಮನಿಸಬಹುದು. ಅವಧಿ ಸವೆದುದು ಪಾಂಡವರು ನಿನ್ನವರು ವನವಾಸ ಪ್ರವಾಸದೊಳ್ ಅವರು ನವೆದರು ಕೂಡಿಕೊಂಡು ಇಹುದು ನಿನಗೆ ಅಧಿಕ ಗುಣ ಅವನಿಯ ಅರ್ಧವನು ಈವುದು ಈ ಅಧ್ರುವದ ಬಾಳಿಕೆಯೊಳಗೆ ಪುರುಷಾರ್ಥವನ್ನು ಸಂಚಿಸೆ ಕಲಿಯಬೇಹುದು ಕೇಳೆಂದ. ಭೂಪ ಅಂದರೆ ಇಲ್ಲಿ ಶ್ರೀಕೃಷ್ಣ ಈ ಕಾವ್ಯ ಭಾಗದಲ್ಲಿ ಈಗ ಶ್ರೀಕೃಷ್ಣ ದುರ್ಯೋಧನ ಅರಮನೆಗೆ ಬಂದಿದ್ದಾನೆ. ಅವನು ಹೇಳ್ತಾನೆ, ಕೃಷ್ಣ ದುರ್ಯೋಧನಿಗೆ ಹೇಳ್ತಾನೆ, ಅವಧಿ ಸವೆದುದು, ಅವಧಿ ಅಂದರೆ ಸಮಯ ಮುಕ್ತಾಯವಾಯಿತು. ಅವರ ಯಾವುದು ಅರಣ್ಯವಾಸ 12 ವರ್ಷ ಮತ್ತು 1 ವರ್ಷ ಅಜ್ಞಾತವಾಸ ಅದು ಮುಗಿಯಿತು. ವನವಾಸ, ಆ ವನವಾಸದ ಪ್ರವಾಸದೊಳ್ ಅವರು ನವೆದರು ಅಂದರೆ ಈ ವನವಾಸದಲ್ಲೇ 12 ವರ್ಷ ಕಳೆಯುವುದಂದರೆ ಅದು ಸುಮ್ಮನೆ ಆಗೋದಿಲ್ಲ, ಅಷ್ಟು ಕಷ್ಟ ಇದೆ. ಆ ಅರಣ್ಯವಾಸದ ಪ್ರವಾಸದೊಳು ಪರ್ಯಟನೆಯಲ್ಲಿ ಪಾಂಡವರು ನವೆದರು, ಸೊರಗಿದರು. ಪಾಂಡವರು ನಿನ್ನವರವರು ಅಂದರೆ ನಿನ್ನ ಸೋದರರು ಅವರು ಈಗ ಈ ವನವಾಸವನ್ನು ಆ ವನವಾಸದ ಅವಧಿ ಮುಗಿದಿದೆ. 12 ವರ್ಷಗಳ ವನವಾಸ ಹಾಗೆ 1 ವರ್ಷದ ಅಜ್ಞಾತವಾಸದ ಅವಧಿಯಲ್ಲಿ ಅವರು ಬಹಳಷ್ಟು ಸೊರಗಿ ಹೋಗಿದ್ದಾರೆ. ಪಾಂಡವರು ನಿನಗೆ ಹೊರಗಿನವರಲ್ಲ, ಅವರು ನಿನ್ನವರು. ನೀನು ಅವರನ್ನು ಕೂಡಿಕೊಂಡು ಇಹುದು ನಿನಗೆ ಅಧಿಕ ಗುಣ. ನೀನು ಅವರನ್ನು ಕೂಡಿಕೊಂಡು ಬಾಳುವುದರಿಂದ ಹಾಗೂ ಹಿಂದೆ ಅವರು ಏನು ಆಳಿಕೊಂಡಿದ್ರೋ ಅದರ ಅರ್ಧ ರಾಜ್ಯವನ್ನು ಅವರಿಗೆ ಹಿಂತಿರುಗಿಸುವುದರಿಂದ ನಿನಗೆ ಇಹುದು ಅಧಿಕ ಗುಣ ಅಂದರೆ ನಿನಗೆ ಒಳಿತಿದೆ, ಮುಂದಕ್ಕೆ ಒಳಿತಿದೆ. ಈ ಒಂದು ಅಧ್ರುವದ ಬಾಳಿಕೆಯೊಳಗೆ, ಅಧ್ರುವ ಅಸ್ಥಿರವಾದಂತಹ ಅಂದರೆ ನಶ್ವರವಾದಂತಹ ಈ ಬದುಕಿನಲ್ಲಿ ಪುರುಷಾರ್ಥಗಳು ನಮ್ಮನ್ನು ಕೂಡಿಕೊಳ್ಳುವ ಹಾಗೆ ಪುರುಷಾರ್ಥವನ್ನು ಸಂಚಿಸೇ ಕಲಿಯಬಹುದು. ಅಂದರೆ ಈ ಪುರುಷಾರ್ಥಗಳನ್ನು ನಮ್ಮನ್ನು ಕೂಡಿಕೊಳ್ಳುವಂತೆ ಸಾಧಿಸಿಕೊಂಡು ಬದುಕುವುದರಲ್ಲಿಯೇ ಬದುಕಿನ ಸಾರ್ಥಕತೆ ಇದೆ ಎಂದು ಶ್ರೀಕೃಷ್ಣ ದುರ್ಯೋಧನಿಗೆ ತಿಳಿ ಹೇಳ್ತಾನೆ. ಅಂದರೆ ನೀನು ಆ ಪಾಂಡವರನ್ನು ಸ್ವೀಕರಿಸಿಕೊಂಡು ಅವರ ಜೊತೆಯಲ್ಲೇ ರಾಜ್ಯಭಾರ ಮಾಡುವಂಥದ್ದು, ಅವರಿಗೆ ಏನು ಬೇಕೋ ಆ ರಾಜ್ಯವನ್ನು ಅವರಿಗೆ ನೀನು ಕೊಟ್ಟು ಈ ಮೂಲಕವಾಗಿ ಅವರೊಡನೆ ಯಾವುದೇ ದ್ವೇಷವನ್ನು ಮಾಡಬೇಡ. ಯಾವುದೇ ದ್ವೇಷವಾಗಲಿ ವೈಮನಸ್ಸನ್ನು ಮಾಡುವಂಥದ್ದು ಸಲ್ಲದು. ಕೂಡಿಕೊಂಡು ಬಾಳುವುದರಲ್ಲಿಯೇ ನಿಮ್ಮ ಒಂದು ವಂಶದ ಆ ಒಂದು ಯಶಸ್ಸು ಅಡಗಿದೆ ಅಂತ ಶ್ರೀಕೃಷ್ಣ ದುರ್ಯೋಧನಿಗೆ ತಿಳಿ ಹೇಳ್ತಾನೆ. ಮುಂದಿನ ಪದ್ಯ ಭಾಗ ಗಮನಿಸಿ. ಸಾಮ ಎಂಬುದು ರಾಜನೀತಿಗೆ ತಾ ಮನೋಹರ ರೂಪು, ಇದು ಬದುಕುವ ಭೂಮಿಪಾಲರ ಅನಂತ ವಿಭವಕ್ಕೆ ಬೀಜ ಮಂತ್ರ. ಸಾಮ ತಪ್ಪಿದ ಬಳಿಕ ನೀತಿ ವಿರಾಮವಾಗದೆ ಬಿಡದು, ದಂಡದ ಸೀಮೆ ಎಂಬುದು ಉಪಾಯದಲ್ಲಿ ಸಾಮಾನ್ಯ ತರವೆಂದ. ಶ್ರೀಕೃಷ್ಣ ಹೇಳ್ತಾನೆ, ಸಾಮ ಅಂದರೆ ಒಂದು ಚತುರೋಪಾಯಗಳಲ್ಲಿ ಒಂದು. ಸಾಮ ಎಂಬುದು ರಾಜನೀತಿಗೆ ತಾ ಮನೋಹರ ರೂಪು. ರಾಜನೀತಿ ಅಂದರೆ ರಾಜಕಾರಣ ಅಂದರೆ ಆಡಳಿತಕ್ಕೆ ಸಂಬಂಧಿಸಿದಂತಹ ಒಂದು ನೀತಿ ನಿಯಮಗಳಿರ್ತಾವಲ್ಲ, ಮತ್ತು ಅವುಗಳಂತೂ ಅನುಷ್ಠಾನ ಮಾಡುವಂಥದ್ದು ಮನೋಹರ ರೂಪು ಅಂದರೆ ಅದು ಸುಂದರವಾದಂಥ ಶೋಭೆ ಭೂಮಿಪಾಲರಿಗೆ. ಅನಂತ ವಿಭವ ಅಂದರೆ ಅಗಣಿತವಾದಂಥ ವೈಭವ. ಅನಂತ ಅಂದರೆ ಲೆಕ್ಕವಿಲ್ಲದಷ್ಟು, ಗಣಿತ ಅಂದರೆ ಲೆಕ್ಕ, ಅಗಣಿತ ಲೆಕ್ಕವಿಲ್ಲದಷ್ಟು. ವೈಭವಕ್ಕೆ ಅದು ಬೀಜ ಮಂತ್ರ ಅಂದರೆ ಮೂಲ ಮಂತ್ರ. ಸಾಮ ತಪ್ಪಿದ ಬಳಿಕ ಅಂದರೆ ಸಾಮೋಪಾಯವನ್ನು ಮೀರಿದ ಅನಂತರ ನೀತಿ ವಿರಾಮವಾಗದೆ ಬಿಡದು ಅಂದರೆ ರಾಜನೀತಿ ಕುಸಿಯದೆ ಬಿಡದು. ಆಗ ದಂಡವನ್ನು ಮಾಡುವಂಥದ್ದು ಅಂದರೆ ಚತುರೋಪಾಯಗಳಲ್ಲಿ ಕೊನೆಯದು. ಸಾಮ ತಪ್ಪಿದ ಬಳಿಕ ನೀತಿ ವಿರಾಮವಾಗದೆ ಬಿಡದು, ದಂಡದ ಸೀಮೆ ಎಂಬುದು ಉಪಾಯದಲ್ಲಿ ಸಾಮಾನ್ಯ ತರವೆಂದ. ಅಂದರೆ ಈ ದಂಡದ ಉಪಾಯ, ಚತುರೋಪಾಯಗಳಲ್ಲಿ ಒಂದಾದಂಥ ಈ ದಂಡ, ಇದರಲ್ಲಿ ಇದು ಕೊನೆಯದು ಅಂದರೆ ಶಿಕ್ಷೆ ವಿಧಿಸುವಂಥದ್ದು. ಈ ಸೀಮೆ ಮಿತಿ ಅಂದರೆ ಉಪಾಯದಲ್ಲಿ, ಈ ತಂತ್ರದಲ್ಲಿ ಸಾಮಾನ್ಯ ಥರ ಅದು ಕ್ಷುಲ್ಲಕವಾದದ್ದು. ಅಂದರೆ ಹೇಗೆ ಒಂದು ರಾಜನೀತಿಯೇ ಇದನ್ನು ರಾಜನೀತಿಯ ವಿಚಾರಕ್ಕೆ ಹೋದಾಗ ಚತುರ ಉಪಾಯಗಳು ಅತ್ಯಂತ ಮುಖ್ಯ. ಅದರಲ್ಲಿಯೂ ಕೂಡ ಸಾಮೋಪಾಯ ಅದಕ್ಕೆ ಮೊದಲ ಮನ್ನಣೆಯನ್ನು ಕೊಡ್ತಾರೆ. ಅದು ರಾಜನೀತಿಯ ಮೊದಲ ಅಸ್ತ್ರ. ರಾಜ್ಯಭಾರವನ್ನು ನಿರ್ವಹಿಸುವಂಥ ಸಕಲ ರಾಜ್ಯರ ಆಡಳಿತ ನೀತಿಗೆ ಸಂಬಂಧಿಸಿದ ಹಾಗೆ ಸುಗಮವಾದಂಥ ರಾಜ್ಯ ಪರಿಪಾಲನೆಗೆ ಅದುವೇ ಮೂಲ ಮಂತ್ರ. ಯಾವುದು? ಸಾಮ. ಈ ಸಾಮೋಪಾಯವನ್ನು ಬಿಟ್ಟು ದಂಡಕ್ಕೆ ಬಂದರೆ
ಏಕಾಏಕಿ ದಂಡೋಪಾಯವನ್ನು ಪ್ರಯೋಗಿಸಿದರೆ ಅದರಿಂದ ರಾಜನೀತಿ ಕುಸಿದು ಬಿಡ್ತದೆ. ಅಂದರೆ ಹೇಳುವುದನ್ನು ಉಪಾಯವಾಗಿ ಹೇಳಬೇಕು, ಬಾಯಿ ಮಾತಲ್ಲಿ ಹೇಳಬೇಕು. ಅದು ಬಿಟ್ಟು ಶಿಕ್ಷೆಯನ್ನು ಕೊಟ್ಟರೆ, ಕೋಲನ್ನು ಹಿಡಿದ್ರೆ ಆವಾಗ ರಾಜನೀತಿ ಕುಸಿದು ಬಿಡ್ತದೆ ಅನ್ನುವಂಥದ್ದು. ದಂಡೋಪಾಯವನ್ನು ಪ್ರಯೋಗಿಸುವಂಥದ್ದು ರಾಜನೀತಿಗೆ ತೀರಾ ವಿರುದ್ಧವಾದದ್ದು. ಇದೊಂದು ಕ್ಷುಲ್ಲಕವಾದಂಥ ಸಂಗತಿ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಮುಂದೆ, ಅವ ಮೊದಲು ಸಹಾಯ, ಮಧ್ಯದೊಳು ಆ ವಿರಾಟನ ಸಖ್ಯ, ಕಡೆಯಲ್ಲಿ ನೀವು ನಿಮ್ಮ ಪಾಂಡವರ ಮಮ ಜೀವಾಹಿ ಎಂಬಿರಿ. ನಾವು ಕಡೆಯಲ್ಲಿ ಹೊರಗು ದೇವ, ನಮಗೆ ಇನ್ನಾವ ಭೂಪನ ಸಖ್ಯವು ಇದ್ದುದು, ನಾಚಿಸಬೇಡ ಸಂಧಿಯ ಮಾತ ಮರೆ ಎಂದ. ಅಂದರೆ ಕೃಷ್ಣನು ಹೇಳುವಂಥದ್ದನ್ನೆಲ್ಲ ಹೇಳಿದ ನಂತರ ದುರ್ಯೋಧನ ಹೀಗೆ ಹೇಳ್ತಾನೆ, ತಾನು ಸಂಧಿಯನ್ನು ಒಪ್ಪುವುದಿಲ್ಲ. ಅದನ್ನು ಯಾವ ರೀತಿ ಅವನು ಹೇಳ್ತಾನೆ ನೋಡಿ. ಮಾವ ಮೊದಲು ಸಹಾಯ ಅಂದರೆ ಮೊದಲ ಹಂತದಲ್ಲಿ, ಅಂದರೆ ವನವಾಸದ ಕಾಲದಲ್ಲಿ ಅವರು ವನವಾಸಕ್ಕೆ ಹೋದಾಗ ಅಲ್ಲಿಯೂ ನೀವು ಮೊದಲ ಹಂತದಲ್ಲಿ ನೀವು ಸಹಾಯ ಮಾಡಿಬಿಟ್ರಿ. ಆ ವಿರಾಟನ ಮಧ್ಯದೊಳ್ ಆ ವಿರಾಟನ ಸಖ್ಯ. ಆನಂತರ ಅಜ್ಞಾತವಾಸದ ಸಮಯದಲ್ಲಿ ಪಾಂಡವರು ವಿರಾಟನ ಅರಮನೆಗೆ ಹೋದರು. ಅಲ್ಲಿಯೂ ಕೂಡ ನೀವು ಎರಡನೇ ಹಂತದಲ್ಲಿಯೂ ಕೂಡ, ಅಂದರೆ ಅಜ್ಞಾತವಾಸದ ಹಂತದಲ್ಲಿಯೂ ಕೂಡ ನೀವು ವಿರಾಟನ ಸಖ್ಯ, ವಿರಾಟ ರಾಜನ ಸ್ನೇಹವನ್ನು ಮಾಡಿದ್ರಿ, ಅಂದರೆ ಮಾಡುವ ಹಾಗೆ ಮಾಡಿದ್ರಿ. ಮೊದಲ ಹಂತದಲ್ಲಿ ಮಾವ ಮೊದಲು ಸಹಾಯ, ಮಧ್ಯದೊಳು ಆ ವಿರಾಟನ ಸಖ್ಯ, ಕಡೆಯಲ್ಲಿ ನೀವು ಪಾಂಡವರ ಮಮ ಜೀವಾಹಿ ಎಂದಿರಿ. ಮಮ ಜೀವಾಹಿ ಎಂಬಿರಿ ಅಂದರೆ ಮಮ ಜೀವಾಹಿ, ನನ್ನ ಜೀವವಾಗಿದ್ದಾರೆ ಎನ್ನುವಿರಿ. ಅಂದರೆ ಕೊನೆಯಲ್ಲಿ ಈಗ ಮೂರನೇ ಹಂತದಲ್ಲಿಯೂ ಕೂಡ ಅವರು ನನ್ನ ಜೀವ ಅಂತ ನೀವು ಹೇಳ್ತಾ ಇದ್ದೀರಿ. ನಾವು ಕಡೆಯಲ್ಲಿ ಹೊರಗು, ನಮಗೆ ಯಾವ ಸಹಾಯವೂ ಇಲ್ಲ, ಕೊನೆಗೂ ನಾವು ಲೆಕ್ಕಕ್ಕಿಲ್ಲ, ಹೊರಗಿನವರು ನಾನು, ಕೊನೆಗೂ ಲೆಕ್ಕಕ್ಕಿಲ್ಲ. ಹೋಗು ದೇವ, ನಮಗೆ ಇನ್ಯಾವ ಭೂಪನ ಸಖ್ಯವೂ ಇದ್ದುದು, ಭೂಪರ ಸಖ್ಯ ಅಂದರೆ ರಾಜರ ಸ್ನೇಹ ಯಾವುದಿದೆ ನಮಗೆ. ಅಂದರೆ ನೀನು ಕೃಷ್ಣನೇ, ಪಾಂಡವರು ರಾಜ್ಯಭ್ರಷ್ಟರಾಗಿ ವನವಾಸವನ್ನು ಅನುಭವಿಸ್ತಾ ಇರುವಾಗಲೂ ಕೂಡ ನೀನು ಅವರ ಬೆಂಗಾವಲಾಗಿ ನಿಂತೆ, ಅವರಿಗೆ ಸಹಾಯ ಮಾಡಿದೆ. ವನವಾಸ ಮುಗಿದು ವಿರಾಟ ನಗರಿಯಲ್ಲಿ ಅಜ್ಞಾತವಾಸದ ಸಮಯದಲ್ಲಿಯೂ ಕೂಡ ನೀನು ಅವನಿಗೆ, ಆಗ ಅವನು ವಿರಾಟ ರಾಜ ಅವನಿಗೆ ಸಹಾಯ ಮಾಡಿದ. ಈಗ ಅವೆಲ್ಲವೂ ಮುಗಿದು ಮತ್ತೆ ನೀನು ಮರಳಿ ಬರ್ತಾ ಇದ್ದಿ, ರಾಜ್ಯವನ್ನು ಪಡೆಯಬೇಕು ಅನ್ನುವಾಗ ನೀನು ಅವರಿಗೆ ಬೆಂಗಾವಲಾಗಿ ನಿಂತು ಪಾಂಡವರು ನನಗೆ ಪ್ರಾಣವಾಗಿದ್ದಾರೆ ಅಂತ ಹೇಳ್ತಾ ಇದ್ದಿ. ಪಾಂಡವರಿಗೆ ಸಹಾಯಕ್ಕಾಗಿ ಹಲವಾರು ಮಂದಿ ಇದ್ದಾರೆ, ಆದರೆ ಕೊನೆಯಲ್ಲಿ ನಾವು ಮಾತ್ರ ನಮಗೆ ಲೆಕ್ಕಕ್ಕಿಲ್ಲ, ಯಾರೂ ಇಲ್ಲ ಅನ್ನುವಂಥವರಾಗಿದ್ದೇವೆ. ಕೃಷ್ಣ, ಸುಮ್ಮನೆ ಏನೇನೋ ಅಂದುಕೊಂಡು ನಮ್ಮನ್ನು ನಾಚುವಂತೆ ಮಾಡಬೇಡ, ಅಂದರೆ ನಮ್ಮನ್ನು ಈ ರೀತಿ ನೀನು ಮಾಡಬೇಡ. ಸಂಧಾನದ ಮಾತುಗಳನ್ನು ಮರೆತು ಬಿಡು, ನಾಚಿಸಬೇಡ ಸಂಧಿಯ ಮಾತ ಮರೆ, ನಮ್ಮನ್ನು ನಾಚುವಂತೆ ಮಾಡಬೇಡ. ನೀನು ಸಂಧಾನದ ಮಾತುಗಳನ್ನು, ಈ ರಾಜಿಯ ಮಾತುಗಳನ್ನು ನೀನು ಮರೆತು ಬಿಡು ಅಂತ ಅವನು ದುರ್ಯೋಧನ ಶ್ರೀಕೃಷ್ಣನಿಗೆ ಹೇಳುತ್ತಾನೆ. ಮಾಡು ಸಂಧಿಯನು ಎಮ್ಮ ವಚನಕ್ಕೆ ಕೋಡದಿರು, ನಿನಗೆ ಸವಿ ಮಾತುಗಳ ಆಡುವವರಿಗೆ ಚಿತ್ತಗೊಡದಿರು, ಹಿಸುಣ ಹೊಗಿಸದಿರು, ನಾಡನಾಲಗೆ ಗೆಳೆಯರು ಎಂಬುದ ಮಾಡದಿರು, ಪಾಂಡವ ನೃಪಾಲರ ಕೂಡುವಾಳಿಕೆಗೆ ಪಥ್ಯ ಕೇಳ್ ಎಂದು ಅಸುರರಿಪು ನುಡಿದ. ಅಂದರೆ ದುರ್ಯೋಧನ ಹೇಳ್ತಾನೆ, ನಾವು ನಾಚುವಂತೆ ಮಾಡಬೇಡ, ನೀನು ಹೋಗು, ಈ ಸಂಧಾನ ಕಾರ್ಯವನ್ನು ಮರೆತು ಬಿಡು, ನಾನು ಸಂಧಾನ ಕಾರ್ಯಕ್ಕೆ ಒಪ್ಪುವವನಲ್ಲ ಅಂತ ಹೇಳಿದಾಗ, ಸಂಧಿಯನ್ನು ಮಾಡು ಎಮ್ಮ ವಚನಕ್ಕೆ, ಸಂಧಿ ಅಂದರೆ ಸಂಧಾನ, ಒಪ್ಪಂದವನ್ನು ಮಾಡು, ಎಮ್ಮ ಅಂದರೆ ನಮ್ಮ ವಚನಕ್ಕೆ ಕೋಡದಿರು, ನಮ್ಮ ಮಾತಿಗೆ ನೀನು ಕೋಡದಿರು. ಕೋಡು ಅಂದರೆ ಭಯ ಬೀಳಬೇಡ, ಕೋಡದಿರು. ನಿನಗೆ ಸವಿ ಮಾತುಗಳ ಆಡುವವರಿಗೆ ಚಿತ್ತಗೊಡದಿರು. ನಿನ್ನ ಮನಸ್ಸೆಳೆಯುವಂಥ ಮಾತುಗಳನ್ನು ಯಾರು ಆಡಿದ್ರೋ ನಿನ್ನೊಟ್ಟಿಗೆ, ಅದಕ್ಕೆಲ್ಲ ಮನಸ್ಸು ಕೊಡಬೇಡ. ಹಿಸುಣ ಹೊಗಿಸದಿರು, ಹಿಸುಣ ಅಂದರೆ ಚಾಡಿಕೋರ, ಹೊಗಿಸದಿರು, ಅವರ ಮಾತನ್ನು ಕೂಡ ನಿನ್ನ ಮನಸ್ಸಿಗೆ ತಂದುಕೊಳ್ಬೇಡ. ನಾಡನಾಲೆಗೆ ಗೆಳೆಯರ್ ಎಂಬುವ ಮಾಡದಿರು. ನಾಡನಾಲೆಗೆ ಗೆಳೆಯರಂದರೆ ಬೇಜವಾಬ್ದಾರಿ ಮಾತುಗಳನ್ನು ಆಡುವಂತಹ ಗೆಳೆಯರು. ನಾಡನಾಲೆಗೆ ಅಂದರೆ ಒಟ್ಟಾರೆ ಮಾತನಾಡುವಂತಹ ಗೆಳೆಯರ ಮಾತನಾಡುವುದಕ್ಕೆ ಅದಕ್ಕೆಲ್ಲ ಕಿವಿ ಕೊಡಬೇಡ. ವಿವೇಚನೆ ಇಲ್ಲದೆ ಮಾತನಾಡುವಂತಹ ಗೆಳೆಯರು ಯಾರಿದ್ದಾರೆ ಅವರ ಮಾತನ್ನು ನೀನು ಕೇಳಬೇಡ. ನಾಡನಾಲೆಗೆ ಗೆಳೆಯರು ಎಂಬುದ ಮಾಡದಿರ್, ಪಾಂಡವ ನೃಪಾಲರ ಕೂಡುವಾಳಿಕೆ ಪಥ್ಯ ಕೇಳ್. ಪಾಂಡವ ನೃಪಾಲರು ಅಂದರೆ ಪಾಂಡವ ರಾಜರು ಕೂಡುವಾಳಿಕೆ ಅಂದರೆ ಬಾಳಿಕೆ, ಒಗ್ಗಟ್ಟಿನ ಬದುಕನ್ನು ಬಾಳ್ತಾರೆ ಅನ್ನೋದಕ್ಕೆ ಪಥ್ಯ ಕೇಳು, ಅದೇ ಯೋಗ್ಯ. ಪಥ್ಯ ಅಂದರೆ ಯೋಗ್ಯ, ಹಿತವಾದುದದು, ಅದನ್ನು ಕೇಳು ಎಂದು ಅಸುರ ರಿಪು ನುಡಿದ. ಅಸುರ ಅಂದರೆ ರಾಕ್ಷಸ, ರಿಪು ಅಂದರೆ ವೈರಿ, ರಾಕ್ಷಸರ ವೈರಿಯಾದಂತಹ ಶ್ರೀಕೃಷ್ಣ ಹೇಳ್ತಾನೆ. ಅದೇ ನೀನು
ಅವನು ಬಿಡಿಸಿ ಹೇಳ್ತಾನೆ. ದುರ್ಯೋಧನಿಗೆ ಶ್ರೀಕೃಷ್ಣ ಹೇಳ್ತಾನೆ, ನೀನು ಪಾಂಡವರೊಂದಿಗೆ ಈ ರಾಜ್ಯ ಪಂಚಾಯತಿಗೆ ಅಂದರೆ ಸಂಧಾನ ಒಪ್ಪಂದವನ್ನು ನೀನು ಒಪ್ಪು, ಅಂದರೆ ಆ ರಾಜ್ಯವನ್ನು ಕೊಡು. ಇಂದ್ರಪ್ರಸ್ಥವನ್ನು ಕೊಡಲಿಕ್ಕಾಗದಿದ್ದರೆ 5 ಗ್ರಾಮಗಳನ್ನಾದರೂ ಕೊಡು. ನನ್ನ ಮಾತಿಗೆ ನೀನೇನು ಭಯಪಡಬೇಕಾಗಿಲ್ಲ. ನಾನೇನು ಮಾಡ್ತೇನೋ ಅನ್ನುವಂಥದ್ದನ್ನು ನೀನು ಭಯಪಡೋದು ಬೇಡ. ನಿನಗೆ ಬೇರೆಯವರೆಲ್ಲ ಏನೇನೋ ಮಾತುಗಳನ್ನು ಹೇಳಿದ್ದಾರೆ, ನಿಮ್ಗೆ ಗೊತ್ತಿರ್ಬೋದು, ಶಕುನಿ ಇರ್ಬೋದು ಅಥವಾ ಬೇರೆಯವರೆಲ್ಲ ಇರ್ಬೋದು. ಅಂತಹ ಮನಸೆಳೆಯುವಂಥ ಮಾತುಗಳ ಮೂಲಕ ನಿನಗೆ ಮೋಸ ಮಾಡ್ತಾ ಇದ್ದಾರೆ. ಅಂಥವರ ಮಾತಿಗೆ ನೀನು ಕಿವಿ ಕೊಡಬೇಡ, ನೀನು ಎಚ್ಚರದಲ್ಲಿರು. ಅವರ ಮಾತಿಗೆ ನೀನು ಮನಸ್ಸು ಕೊಡಬೇಡ. ಚಾಡಿಕೋರರ ಮಾತುಗಳನ್ನು ನೀನು ಮನಸ್ಸಿಗೆ ತಂದುಕೊಳ್ಳಬೇಡ. ಬೇಜವಾಬ್ದಾರಿ ಮಾತುಗಳನ್ನು, ಅಂದರೆ ಒಟ್ಟಾರೆ ಮಾತನಾಡುವಂತಹ ನಿನ್ನ ಸ್ನೇಹಿತರು ಯಾರಿದ್ದಾರೆ ಅವರ ಮಾತುಗಳನ್ನು ಕೇಳಿ ನೀನು ಕೇಳಬೇಡ. ಯಾವತ್ತಿದ್ರೂ ಕೂಡ ನೀನು ಪಾಂಡವರೊಂದಿಗೆ, ಅವರು ನಿನ್ನವರು, ಅವರೊಂದಿಗೆ ನೀನು ಕೂಡಿ ಬಾಳುವುದೇ ಹಿತ, ಅದೇ ನಿನಗೆ ಯೋಗ್ಯವಾದುದು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಪದ್ಯ ಭಾಗ ನೋಡಿ. ಅವರಿಗಿಂದ್ರಪ್ರಸ್ಥದಲ್ಲಿ ರಾಜ್ಯವನ್ನು ಕುಳಸಹಿತಿತ್ತು ನೀ, ಪಾಂಡವ ಪ್ರತಿಷ್ಠಾಚಾರ್ಯನೆಂಬಿ ಬಿರುದ ಸಲ್ಲಿಸಿದೊಡೆ, ಅವನಿಯಲ್ಲಿ ನಿನ್ನೊಡನೆ ತಲೆಯೆತ್ತುವ ನೃಪಾಲಕರಿಲ್ಲ, ನುಡಿಗಳು ಕಿವಿಗೆ ಕರ್ಕಶವೀಗಲಾದೊಡೆ ಮುಂದೆ ಲೇಸೆಂದ. ಅವರಿಗೆ ಇಂದ್ರಪ್ರಸ್ಥದಲ್ಲಿ, ಅಂದರೆ ಪಾಂಡವರಿಗೆ ನ್ಯಾಯವಾಗಿ ಸಲ್ಲಬೇಕಾದಂತಹ ಇಂದ್ರಪ್ರಸ್ಥ ಅವರದ್ದೇ ರಾಜ್ಯ ಅದು. ಅದನ್ನು ನೀನು, ಆ ರಾಜ್ಯವನ್ನು ಅವರಿಗೆ ಕುಳ ಸಹಿತ ಇತ್ತು, ಅರಮನೆ ಸಹಿತವಾಗಿ ನೀನು ಕೊಟ್ಟು, ನೀನು ಪಾಂಡವರ ಪ್ರತಿಷ್ಠಾಚಾರ್ಯ, ಪಾಂಡವರಿಗೆ ರಾಜ್ಯವನ್ನು ಕೊಟ್ಟ, ಅವರನ್ನೇ ಪ್ರತಿಷ್ಠೆ ಮಾಡಿದಂತಹ ಆಚಾರ್ಯ ಅನ್ನುವಂತಹ ಬಿರುದು ನಿನಗೆ ಸಲ್ಲಿಸಿದೊಡೆ, ಆ ಬಿರುದು ನಿನಗೆ ಬರ್ತದೆ. ಆ ಬಿರುದನ್ನು ಧರಿಸಿದರೆ, ಅಂದರೆ ನೀನು ಆ ಬಿರುದಿಗೆ ಪಾತ್ರನಾದರೆ, ಅವನಿಯಲ್ಲಿ, ಈ ಭೂಮಿಯಲ್ಲಿ ನಿನ್ನೊಡನೆ ತಲೆ ಎತ್ತುವ, ಅಂದರೆ ನಿನಗೆ ಎದುರಾಗಿ ತಲೆ ಎತ್ತುವಂತಹ, ಅಂದರೆ ನಿನ್ನ ವಿರೋಧಿಗಳು ಅಥವಾ ನಿನ್ನನ್ನು ವಿರೋಧಿಸುವವರು, ಪ್ರತಿಭಟಿಸುವವರು ಯಾವುದೇ ನೃಪಾಲಕರು ಇಲ್ಲ. ನಿನ್ನನ್ನು ವಿರೋಧಿಸುವಂತಹ ನೃಪಾಲಕ ಅಂದರೆ ರಾಜರು ಯಾರೂ ಇಲ್ಲ. ನಿನ್ನನ್ನು ಪ್ರತಿಭಟಿಸುವಂತಹ ರಾಜರು ಯಾರೂ ಇಲ್ಲ. ಹಾಗಾಗಿ ಈಗ ನನ್ನ ಮಾತುಗಳು ನಿನ್ನ ಕಿವಿಗೆ ಕರ್ಕಶವಾಗುತ್ತದೆ. ನಿನ್ನ ಕಿವಿಗೆ ಕರ್ಕಶವೀಗ, ನಾನು ಮಾತನಾಡಿದಂತಹ ಮಾತುಗಳಿವೆ ಅಲ್ಲ, ಅದು ನಿನಗೆ ಈಗ ಕರ್ಕಶವಾಗಿರ್ತದೆ, ಮುಂದೆ ಅದು ಲೇಸಾಗಿರ್ತದೆ, ಅದು ಮುಂದೆ ಭವಿಷ್ಯದಲ್ಲಿ ಉಳಿತಾಗಿರ್ತದೆ ಅಂತ. ಯಾವುದೇ ಮಾತು ಇರ್ಬೋದು, ಮೊದಲಿಗೆ ಅದು ಕಹಿ ಆಗಿರ್ತದೆ, ಯಾರಿಗೇ ಆಗಲಿ. ಕೆಲವೊಂದು ಮಾತುಗಳು ನೀವು ಹೇಗೆ ಔಷಧವನ್ನು ಕಹಿ ಆಗಿರ್ತದೆ ಔಷಧ ತಗೊಳ್ಳುವಾಗ, ಆದರೆ ಕಾಯಿಲೆ ಗುಣವಾಗ್ತದೆ, ಅಂದರೆ ಮುಂದಕ್ಕೆ ಒಳ್ಳೆಯದಾಗ್ತದೆ. ಅದೇ ರೀತಿ ಇಲ್ಲಿ ಕೃಷ್ಣ ಹೇಳುವಂಥದ್ದು, ಇಂದ್ರಪ್ರಸ್ಥವನ್ನು ಅರಮನೆ ಸಹಿತವಾಗಿ ಪಾಂಡವರಿಗೆ ಕೊಟ್ಟು ಬಿಡು, ಆವಾಗ ನಿನಗೆ ಪ್ರತಿಷ್ಠಾಚಾರ್ಯ ಅನ್ನುವಂಥ ಬಿರುದು ಕೂಡ ಜನರಿಂದ ಬರ್ತದೆ. ಯಾಕಂದರೆ ತಮ್ಮಂದಿರನ್ನು ಬಿಟ್ಟುಕೊಡಲಿಲ್ಲ ಅನ್ನುವಂಥ ಹೆಸರು ಕೂಡ ಬರ್ತದೆ. ಹಾಗೆ ಅಂತಹ ಬಿರುದಿನೊಂದಿಗೆ ಈ ಭೂಮಿಯಲ್ಲಿ ನಿನ್ನೊಡನೆ, ನಿನಗೆ ಎದುರಾಗಿ ನಿಲ್ಲುವಂಥ, ನಿನ್ನನ್ನು ವಿರೋಧಿಸುವಂಥವರು ಯಾರೂ ಕೂಡ ಇಲ್ಲ. ಹಾಗಾಗಿ ಈಗ ನನ್ನ ಮಾತುಗಳು ನಿನಗೆ ಕಿವಿಗೆ ಕರ್ಕಶವಾಗಿರಬಹುದು, ಆದರೆ ಮುಂದೆ ಭವಿಷ್ಯದಲ್ಲಿ ಒಳ್ಳೆಯದಾಗ್ತದೆ. ಯಾಕಂದರೆ ಆ ಪಗಡೆ ಆಟದಲ್ಲಿ ಪಾಂಡವರು ಆ ಇಂದ್ರಪ್ರಸ್ಥವನ್ನು ಕಳೆದುಕೊಂಡಿದ್ದಾರೆ, ಹೌದು. ಆದರೆ ನೀನು ಹಾಕಿದಂಥ ಷರತ್ತುಗಳನ್ನು ಅವರು ಪೂರೈಸಿದ್ದಾರೆ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತ ನೀನೇನು ಹೇಳಿದ್ದಿ ನೋಡು, ಅದನ್ನು ಅವರು ಯಶಸ್ವಿಯಾಗಿ ಪೂರೈಸಿದ್ದಾರೆ. ಹಾಗಾಗಿ ಆ ರಾಜ್ಯ ಅವರಿಗೆ ಸಿಕ್ಕಬೇಕು. ನೀನದನ್ನು ಪಾಂಡವರಿಗೆ ಅರಮನೆ ಸಹಿತವಾಗಿ ನೀನು ಕೊಡಬೇಕು. ಹಾಗಾಗಿ ನಿನಗೆ ಗೌರವ ಸಲ್ತದೆ, ಕೊಟ್ಟದ್ರಿಂದ ನಿನಗೆ ಗೌರವ ಸಲ್ತದೆ. ನಿನಗೆ ಮುಂದೆ ಪಾಂಡವರೊಂದಿಗೆ ಹಿತವಾಗುತ್ತದೆ, ಒಳ್ಳೆಯದೇ ಆಗುತ್ತದೆ ಅವರ ಒಡನಾಟದಿಂದ. ನಿನ್ನನ್ನು ಕೂಡ ಯಾವುದೇ ಬೇರೆ ರಾಜರು ಪ್ರತಿಭಟಿಸುವವರು ಇಲ್ಲ, ನಿನ್ನ ವಿರುದ್ಧ ಯಾರೂ ಬರುವವರಿಲ್ಲ. ಯಾಕಂದರೆ ಪಾಂಡವರು ನಿನ್ನ ಜೊತೆಯಲ್ಲಿರ್ತಾರೆ. ಈಗ ನಾನು ಹೇಳ್ತಾ ಇರುವಂತಹ ಈ ಮಾತುಗಳು ನಿನ್ನ ಕಿವಿಗೆ ಅದು ಕಹಿ ಆಗಬಹುದು, ಕರ್ಕಶವೆನಿಸಬಹುದು, ಆದರೆ ಮುಂದೆ ಭವಿಷ್ಯದಲ್ಲಿ ನಿನಗೆ ಒಳ್ಳೆಯದಾಗ್ತದೆ ಅಂತ ಶ್ರೀಕೃಷ್ಣ ತನ್ನ ಮಾತುಗಳನ್ನು ದುರ್ಯೋಧನನಿಗೆ ಹೇಳುತ್ತಾನೆ. ಮುಂದಿನ ಪದ್ಯ ಭಾಗ ಗಮನಿಸಿ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋವನ್ನು ಮಾಡಿದ ಉದ್ದೇಶ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಅವರು
ಕೆಲಸಕ್ಕೆ ಹೋಗಿ ನಂತರ ಪರೀಕ್ಷೆಯನ್ನು ಬರೆಯುವಂಥದ್ದು ಇರ್ತದೆ. ಕೆಲವರು ಅನಿವಾರ್ಯವಾಗಿ ಕೆಲಸಕ್ಕೆ ಹೋಗುವಂಥ ಸಂದರ್ಭಗಳಿರ್ತವೆ. ಹಾಗೆ ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳು ದೊರಕಿರುವುದಿಲ್ಲ. ಹಾಗೆ ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಅವರು ಯಾವುದು ಭಾಷೆಯನ್ನು ಕನ್ನಡ ಭಾಷೆಯನ್ನು ಪರೀಕ್ಷೆ ಬರುವಾಗ ಮಾತ್ರ ಅವರು ಓದುವಂಥದ್ದು ಇರ್ತದೆ. ಅಂತಹ ಕೆಲವೊಂದು ವಿದ್ಯಾರ್ಥಿಗಳಿಗೆ ಉಪಯೋಗವಾಗಲಿ ಅನ್ನುವಂಥ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಹಾಗೆ ವಿದ್ಯಾರ್ಥಿಗಳೇ, ನಿಮ್ಮ ಉಪನ್ಯಾಸಕರು ನನಗಿಂತಲೂ ಹೆಚ್ಚಿನ ಒಳ್ಳೆಯ ಅರ್ಥವತ್ತಾಗಿ ಪಾಠವನ್ನು ಮಾಡಿರಬಹುದು. ಅದನ್ನು ಕೂಡ ಕೇಳಿಸಿಕೊಳ್ಳಿ. ನಾನು ಉಡುಪಿ ಜಿಲ್ಲೆಯಿಂದ ವಾಸಂತಿ ಅಂಬಲಪಾಡಿ ಅಂತ. ನಿಮ್ಮ ಮುಂದೆ ಬರುವಂತಹ ಪರೀಕ್ಷೆಗೆ ಒಳ್ಳೆಯದಾಗಲಿ, ಶುಭವೇ ಆಗುತ್ತದೆ. ಸರಿ ವಿದ್ಯಾರ್ಥಿಗಳೇ, ಮುಂದಿನ ಭಾಗ ಗಮನಿಸೋಣ ಈಗ. ಧರೆಯ ನೃಪರಿಗೆ ಹಸ್ತಿನಾಪುರದ ಅರಮನೆಯ ಬಾಗಿಲಲ್ಲಿ ಸಮಯವು ದೊರಕಲ್ ಅಂಥದು ಪುಣ್ಯವು ಎಂಬ ಈ ಸಾರ್ವಭೌಮತೆಯ ಸಿರಿಗೆ ಪಾಂಡವರ್ ಅನ್ಯರ್ ಆದೊಡೆ ಮೆರೆಯಲರಿದೆ ಕಾತರಿಗತನವನ್ನು ಮಾಡು ಕೇಳ್ ಎಂದು ಅಸುರ ರಿಪು ನುಡಿದ. ಅಂದರೆ ಧರೆಯ ನೃಪರಿಗೆ, ಬಹುಪಾಲಕರಿಗೆ, ಈ ಧರೆ ಅಂದರೆ ಭೂಮಿಯ ನೃಪ ಅಂದರೆ ರಾಜ, ಈ ಭೂಮಿಯನ್ನು ಆಳುವಂತಹ ರಾಜರಿಗೆ ಹಸ್ತಿನಾಪುರದ ಅರಮನೆಯ ಬಾಗಿಲಿನಲ್ಲಿ ಸಮಯವು ದೊರಕಲ್, ಭೇಟಿಗೆ ಅವಕಾಶ ದೊರಕಲಿ ಅಂಥದ್ದು. ಹಾಗೆ ಅದು ಸಾರ್ವಭೌಮತೆಯ ಸಿರಿಗೆ ಅಂದರೆ ಚಕ್ರವರ್ತಿತನದ ಸಂಪತ್ತಿಗೆ ಪಾಂಡವರು ಅನ್ಯರು ಆದೊಡೆ ಅಂದರೆ ಪಾಂಡವರು ಹೊರಗಿನವರು ಎಂದಾದರೆ ಮೆರೆಯಲರಿದೆ, ಗೌರವಕ್ಕೆ ಪಾತ್ರರಾಗುವುದೇ, ಮೆರೆಯಲು ಸಾಧ್ಯವೇ. ಕಾತರಿಗತನವನ್ನು ಮಾಡು ಅಂದರೆ ಕಳವಳವನ್ನು ಬಿಟ್ಟು ಬಿಡು ಎಂದು ಅಸುರ ರಿಪು ನುಡಿದ. ಅಸುರ ಅಂದರೆ ರಾಕ್ಷಸ, ರಿಪು ಅಂದರೆ ಶತ್ರು, ರಾಕ್ಷಸರ ವೈರಿಯಾದಂತಹ ಕೃಷ್ಣ ಹೇಳ್ತಾನೆ. ಅಂದರೆ ದುರ್ಯೋಧನ ಪಾಂಡವರಿಗೆ ಆ ಇಂದ್ರಪ್ರಸ್ಥವನ್ನು ಮರಳಿ ನೀಡಿದರೆ ದುರ್ಯೋಧನ ನಿನ್ನ ಸಾರ್ವಭೌಮತ್ವಕ್ಕೆ ಇನ್ನಷ್ಟು ಗೌರವ ಪ್ರಾಪ್ತವಾಗ್ತದೆ. ಅಂದರೆ ದುರ್ಯೋಧನ ಅವನ ಅಭಿಪ್ರಾಯಕ್ಕಿಂತ ಮೊದಲೇ ಕೃಷ್ಣ ಏನೇನಾಗ್ತದೆ ಅನ್ನೋದನ್ನು ಅವನು ಹೇಳ್ತಾನೆ. ಕೃಷ್ಣ ಹೇಳ್ತಾ ಹೋಗ್ತಾನೆ, ನಿನ್ನ ಒಂದು ಚಕ್ರವರ್ತಿತನಕ್ಕೆ ಇನ್ನಷ್ಟು ಗೌರವ ಪ್ರಾಪ್ತಿಯಾಗ್ತದೆ. ಎಲ್ಲ ಸಾಮಂತ ರಾಜರಿಗೂ ಕೂಡ ಹಸ್ತಿನಾವತಿ ಅರಮನೆಯ ಬಾಗಿಲಲ್ಲಿ ಭೇಟಿಗೆ ಅವಕಾಶವೂ ಕೂಡ ದೊರಕ್ತದೆ. ಅಷ್ಟೇ ಅಲ್ಲ, ನಿನ್ನ ಹಾಗೂ ನಿನ್ನ ಅರಮನೆಯ ಘನತೆಗಳು ಕೂಡ, ಗೌರವಗಳು ಕೂಡ ಹೆಚ್ಚಾಗ್ತದೆ. ಅಂದರೆ ತನ್ನ ತಮ್ಮಂದಿರಿಗೆ ಆತ ಪಾಂಡವರಿಗೆ ಆ ರಾಜ್ಯವನ್ನು ಪುನಃ ಕೊಟ್ಟ ಅನ್ನುವಂತಹ ಗೌರವ ಹೆಚ್ಚಾಗ್ತದೆ. ಒಂದು ವೇಳೆ ಈ ಚಕ್ರವರ್ತಿತನದ ಮೇಲ್ಮೈಗೆ ಪಾಂಡವರು ಹೊರಗಿನವರು ಎಂದಾದರೆ ಈ ರೀತಿಯ ಗೌರವಕ್ಕೆ ಪಾತ್ರನಾಗಲು ಸಾಧ್ಯವೇ? ನೀನು ಕೊಡಲಿಲ್ಲ ಅಂತ ಆದರೆ, ಕೊಡದೇ ಇದ್ದರೆ ನಿನಗೆ ಅಂತಹ ಗೌರವ ದೊರಕುವುದಿಲ್ಲ. ಹಾಗಾಗಿ ಯಾವುದು ನಿನಗೆ ಅವರಿಗೆ ಕೊಟ್ಟರೆ ಮಾತ್ರ ಗೌರವ ಸಿಗ್ತದೆ. ಚಕ್ರವರ್ತಿತನಕ್ಕೆ ಒಂದು ಬೆಲೆ ಇದೆ. ಹಾಗಾಗಿ ನಿನ್ನ ಮನಸ್ಸಿನಲ್ಲಿರುವಂಥ ಕಳವಳವನ್ನು ಬಿಟ್ಟು ಬಿಡು ಅಂತ ಕೃಷ್ಣ ಹೇಳ್ತಾನೆ. ನಿನಗೆ ಯಮಜ ಒಳ್ಳಿದನು, ನಿನ್ನಲ್ಲಿ ಪಾರ್ಥನ ಮಮತೆ ಹಿರಿದು, ಭೀಮನ ತಮದ ನುಡಿ ಹಿಂಗಿದವು, ನಿನ್ನೊಳ್ ನಕುಲರು ಎರಡರಿಯ, ತಮಗೆ ತಮ್ಮೈವರೂ ನಿನ್ನ ಅಮಲ ವಚನವ ಹಾರಿಹರು, ಉಭ್ರಮಿತವನು ಮಾಡದಿರು ಸೋದರರ ಸಲಹು ಎಂದ. ಕೃಷ್ಣ ಮುಂದುವರಿದು ದುರ್ಯೋಧನನಿಗೆ ಹೀಗೆ ಹೇಳ್ತಾನೆ. ಯಮನ ಮಗ, ಅಂದರೆ ಮಗ, ಯಮನಿಂದ ಹುಟ್ಟಿದವನು ಧರ್ಮರಾಯ ಯುಧಿಷ್ಠಿರ. ಅವನು ನಿನಗೆ ಒಳ್ಳಿತನ್ನೇ ಬಯಸುವವನು. ನಿನ್ನಲ್ಲಿ ಪಾರ್ಥನ ಮಮತೆ ಹಿರಿದು, ಪಾರ್ಥ ಅರ್ಜುನ, ಆ ಅರ್ಜುನನ ಒಂದು ಮಮತೆ ಇದೆಯಲ್ಲ, ಪ್ರೀತಿ ಇದೆಯಲ್ಲ, ಹಿರಿದು, ಅದು ದೊಡ್ಡದು. ನಿನ್ನ ಮೇಲೆ ಒಳ್ಳೆಯ ಮಮತೆಯನ್ನೇ ಇಟ್ಟಿದ್ದಾನೆ ಅವನು. ಹಾಗೆ ಭೀಮನ ತಮದ ನುಡಿ ಹಿಂಗಿದವು, ಭೀಮ ಇದ್ದಾನಲ್ಲ, ಅವನ ತಮದ ನುಡಿ, ತಮ ಅಂದರೆ ಸಿಟ್ಟಿನ ಮಾತು ಹಿಂಗಿ ಹೋಗಿದೆ, ಯಾವತ್ತೋ ಹಿಂಗಿ ಹೋಗಿದೆ, ಕಳೆದು ಹೋದು, ಮರೆತು ಹೋದು. ಅದನ್ನೇ ಕೃಷ್ಣ ಹೇಳುವಂಥದ್ದು ಇದು. ನಿನ್ನೊಳ್ ನಕುಲನು ಎರಡರಿಯ, ನಕುಲ ಸಹದೇವರು ಎರಡರಿಯರು, ಅವರು ಭೇದ ಭಾವವನ್ನು ತೋರಿಸುವವರಲ್ಲ, ನಿನ್ನಲ್ಲಿ ಎರಡು ಬಗೆಯುವವರಲ್ಲ ನಕುಲ ಸಹದೇವ. ತಮಗೆ ತಮ್ಮೈವರು ನಿನ್ನ ಅಮಲ ವಚನವ ಹಾರಿಹರು, ತಮಗೆ ತಮ್ಮಷ್ಟಕ್ಕೆ ತಮ್ಮ 5 ಮಂದಿ ಪಾಂಡವರು ನಿನ್ನ ಪರಿಶುದ್ಧವಾದಂಥ, ಅಮಲ ಅಂದರೆ ಪರಿಶುದ್ಧವಾದಂತಹ ವಚನವ ಹಾರಿಹರು, ನಿರೀಕ್ಷಿಸ್ತಾ ಇದ್ದಾರೆ. ವಚನ ಅಂದರೆ ಮಾತು, ನಿನ್ನ ಮಾತನ್ನು ಕೇಳಲಿಕ್ಕೆ ಅವರು ನಿರೀಕ್ಷಿಸ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ಉಭ್ರಮಿತನು ವಚನವ ಹಾರಿಹರು, ಉಭ್ರಮಿತವನು ಮಾಡದಿರು. ಉಭ್ರಮಿತ ಅತಿಯಾದ ಭ್ರಾಂತಿ, ಏನನ್ನೂ ಮಾಡಲಿಕ್ಕೆ ಹೋಗಬೇಡ. ಯಾಕಂದರೆ ಪಾಂಡವರಿಗೆ 2 ಬಗೆ ಬೇಡ.
ಅತಿಯಾದ ಭ್ರಾಂತಿಯನ್ನು ಮಾಡಬೇಡ, ತೋರಿಸಬೇಡ, ಮಾಡದಿರು, ತೋರಿಸಬೇಡ. ಸೋದರರನ್ನು ಸಲಹು, ಸೋದರರನ್ನು ನೀನು ರಕ್ಷಿಸು. ಅಂದರೆ ಕಳೆದ 13 ವರ್ಷ, ಅಂದರೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸದಿಂದ ನಿನ್ನ ಸಹೋದರರು ಬಳಲಿ ಹೋಗಿದ್ದಾರೆ. ಧರ್ಮರಾಯ ನಿನಗೆ ಒಳಿತನ್ನೇ, ಹಿಂದಿಂದಲೂ ಕೂಡ ಒಳಿತನ್ನೇ ಬಯಸಿದವನು. ಅರ್ಜುನನಿಗೆ ನೀನಂದರೆ ತುಂಬ ಇಷ್ಟ, ತುಂಬ ಮಮತೆಯನ್ನು ಇರಿಸಿಕೊಂಡಿದ್ದಾನೆ. ಭೀಮ ಅವನಿಗೆ ದ್ವೇಷ ಇತ್ತು ಹೌದು, ಆದರೆ ಈಗೆಲ್ಲ ಅವನು ಮರೆತು ಬಿಟ್ಟಿದ್ದಾನೆ. ನಕುಲ ಸಹದೇವ ಅವರಿಬ್ಬರು ಯಾವುದೇ ನಿನ್ನಲ್ಲಿ ಭೇದ ಭಾವವನ್ನು ಮಾಡುವರಲ್ಲ. ನಮ್ಮಷ್ಟಕ್ಕೆ ಈ 5 ಮಂದಿ ಪಾಂಡವರು ಕೂಡ ನಿನ್ನೊಂದಿಗೆ ಕೂಡಿ ಬಾಳಲಿಕ್ಕೆ ಅವರು ನಿರೀಕ್ಷಿಸ್ತಾ ಇದ್ದಾರೆ, ನಿನ್ನಿಂದ ಒಳ್ಳೆಯ ಮಾತುಗಳನ್ನೇ ನಿರೀಕ್ಷಿಸ್ತಾ ಇದ್ದಾರೆ. ಹಾಗಾಗಿ ನಿನ್ನಲ್ಲಿರುವಂಥ ಅತಿ ಭ್ರಾಂತಿಯನ್ನು ಪ್ರದರ್ಶಿಸಬೇಡ ಅಂತ ಕೃಷ್ಣ ದುರ್ಯೋಧನನಿಗೆ ಈ ರೀತಿ ಅವನು ತಿಳಿ ಹೇಳ್ತಾನೆ. ಅಂದರೆ ನಿನ್ನ ಸಮ್ಮತಿ ಬೇಕು, ನೀನು ಒಟ್ಟಿಗೆ ಇರಿ, ಇಬ್ಬರೂ ಪಕ್ಷದವರು, ಪಾಂಡವರು ಮತ್ತು ಕೌರವರು ಒಟ್ಟಿಗೆ ಇರಿ, ನಿಮಗೆ ಎದುರು ಪಕ್ಷದವರು ಯಾರೂ ಇಲ್ಲ. ಅಂದರೆ ನೀನು ಅವರ ರಾಜ್ಯವನ್ನು, ನಿನ್ನ ರಾಜ್ಯ ಅಲ್ಲ ಅದು, ಅವರ ರಾಜ್ಯವನ್ನು ಕೊಟ್ಟು, ಅವರ ಹಿಂದೆ ಇದ್ದಂಥ ಇಂದ್ರಪ್ರಸ್ಥವನ್ನು ಕೊಡು, ಇಲ್ಲದಿದ್ದರೆ 5 ಗ್ರಾಮವನ್ನಾದರೂ ಕೊಡು ಅಂತ ಶ್ರೀಕೃಷ್ಣ ದುರ್ಯೋಧನನಿಗೆ ತಿಳಿಸಿ ಹೇಳ್ತಾನೆ. ಮುಂದೇನಾಗ್ತದೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ಈಗ ನೋಡೋಣ. ಹೀಗೆ ಶ್ರೀಕೃಷ್ಣ ಹೇಳಿದಂತಹ ಸಂಧಿಯ ಮಾತುಗಳನ್ನು ಕೇಳಿದಂತಹ ದುರ್ಯೋಧನ ಅವನ ಮಾತುಗಳನ್ನು ಒಪ್ಪುವುದಿಲ್ಲ. ಅವನು ಶ್ರೀಕೃಷ್ಣ ಪಕ್ಷಪಾತಿಯಾಗಿದ್ದಾನೆ, ಅವನು ಏನಿದ್ರೂ ಕೂಡ ಪಾಂಡವರ ಕಡೆಗೆ ನಿಲ್ಲುವವನು ಅನ್ನುವಂಥದ್ದು ದುರ್ಯೋಧನಿಗೆ ಗೊತ್ತಿದೆ. ಹಾಗಾಗಿ ದುರ್ಯೋಧನ ಹೀಗೆ ಹೇಳ್ತಾನೆ, ಧರ್ಮಜನ ಕಡುಮೋಹ ಎಂಬುದು ನಿಮ್ಮ ಚಿತ್ತದೊಳು ಇರಲಿ, ಭೀಮನ ಹಮ್ಮು ತಮ್ಮ ಒಳಗಿರಲಿ, ಫಲಗುಣನ ಒಲವು ಅದು ಅಂತಿರಲಿ, ನಮ್ಮ ಭೂಮಿಯೊಳು ಅರೆಯ ಬೇಡುವರು ಎಮ್ಮ ಬಂಧುಗಳಲ್ಲ, ತಮ್ಮನ್ ಸಂಧಿಗೆ ಒಡಂಬಡನ್ ಎಂದು ದುಶ್ಯಾಸನನ ನೋಡಿದನು. ದುಶ್ಯಾಸನನ ಮುಖವನ್ನು ನೋಡಿಕೊಂಡು ದುರ್ಯೋಧನ ಶ್ರೀಕೃಷ್ಣನಿಗೆ ಹೀಗೆ ಹೇಳ್ತಾನೆ, ಧರ್ಮಜ ಇದ್ದಾನಲ್ಲ, ಧರ್ಮರಾಯ ಇದ್ದಾನಲ್ಲ, ಆತನ ಕಡುಮೋಹ, ಅತಿಯಾದ ಪ್ರೀತಿ, ನೀನು ಹೇಳ್ತಾ ಇದೆಯಲ್ಲ ನನ್ನ ಬಗ್ಗೆ ಅವನಿಗೆ ಪ್ರೀತಿ ಉಂಟು ಅಂತ, ಅದು ನಿಮ್ಮ ಚಿತ್ತದಲ್ಲೇ ಇರಲಿ, ಅದು ನಿಮ್ಮ ಮನಸ್ಸಿನಲ್ಲೇ ಇರಲಿ. ಇನ್ನು ಭೀಮನ ಹಮ್ಮು ತಮ್ಮ ಒಳಗಿರಲಿ. ಭೀಮನ ಹಮ್ಮು ಇದೆಯಲ್ಲ, ಭೀಮ ನನ್ನ ಬಗ್ಗೆ ಹೆಮ್ಮೆ ಪಡ್ತಾನೆ, ಅವನ ವೈರತ್ವದ ಮಾತುಗಳು ಯಾವುದೂ ಇಲ್ಲ, ಹಿಂಗೆ ಹೋಗಿದೆ ಅಂತ ನೀನು ಹೇಳ್ತಾ ಇದೆಯಲ್ಲ, ಅದು ತಮ್ಮೊಳಗಿರಲಿ, ತಮ್ಮಲ್ಲಿಯೇ ಇರಲಿ, ನಿಮ್ಮಲ್ಲಿಯೇ ಇರಲಿ. ಇನ್ನು ಫಲಗುಣನ ಒಲವು ಅದು ಅಂತಿರಲಿ. ಫಲಗುಣ ಇದ್ದಾನಲ್ಲ, ಅರ್ಜುನ ಇದ್ದಾನಲ್ಲ, ಅವನ ಒಲವು ಒಲವಾದಂತಿರಲಿ, ಪ್ರೀತಿ ಹಾಗೇ ಇರಲಿ. ಇನ್ನು ನಮ್ಮ ಭೂಮಿಯೊಳ್ ಅರೆಯ ಬೇಡುವರು ಎಮ್ಮ ಬಂಧುಗಳಲ್ಲ, ನನ್ನ ಭೂಮಿಯಲ್ಲಿ ಅರ್ಧ ಭಾಗವನ್ನು ಬೇಡುವವರು ಅವರು ನನಗೆ ಬಂಧುಗಳಲ್ಲ ಎಂದು, ಅದು ಕೂಡ ನನ್ನ ತಮ್ಮನಾದಂತಹ ದುಶ್ಯಾಸನನು ಕೂಡ ಇದಕ್ಕೆ ಇದಕ್ಕೆ ಒಪ್ಪಿಕೊಳ್ಳಲಾರ. ನನ್ನ ಮೇಲೆ ಧರ್ಮರಾಯನಿಗೆ ಮೋಹ ಉಂಟು ಅಂತ ಹೇಳ್ತಾ ಇದೆಯಲ್ಲ, ಅದು ನೀನು ನನ್ನನ್ನು ಒಪ್ಪಿಸಲಿಕ್ಕೆ ಹೇಳೋದು ಬೇಡ, ಅದು ನಿನ್ನ ಮನಸ್ಸಲ್ಲಿಯೇ ಇರಲಿ. ಭೀಮನ ಹೆಮ್ಮೆಯೂ ಕೂಡ ನಿಮ್ಮಲ್ಲಿಯೇ ಇರಲಿ. ನನಗೇನು ಅರ್ಜುನ ಪ್ರೀತಿ ತೋರಿಸುವಂಥದ್ದು ಅದು ಕೂಡ ಅವನಲ್ಲೇ ಇರಲಿ, ನನಗೇನು ಬೇಡ. ಅದರಲ್ಲಿಯೂ ಕೂಡ ನಮಗೆ ಭಿಕ್ಷೆಯ ರೂಪದಲ್ಲಿ ಭೂಮಿಯನ್ನು ಬೇಡುವವರನ್ನು ನಮ್ಮ ಬಂಧುಗಳು ಅಂತ ನಾವೇನು ಪರಿಗಣಿಸುವುದಿಲ್ಲ. ಅವ್ರು ನಮ್ಮ ಹತ್ರ 5 ಗ್ರಾಮವನ್ನು ಕೇಳ್ತಾ ಇದ್ದಾರಲ್ಲ, ಇಂದ್ರಪ್ರಸ್ಥ ರಾಜ್ಯವನ್ನು ಕೇಳ್ತಾ ಇದ್ದಾರಲ್ಲ, ಅವ್ರು ಭಿಕ್ಷುಕರು, ಅವರನ್ನು ನಾನು ಬಂಧು ಅಂತ ಹೇಳೋದಿಲ್ಲ. ಅದು ಕೂಡ ನನ್ನ ತಮ್ಮನಾದಂತಹ ದುಶ್ಯಾಸನ ಅವನು ಕೂಡ ಈ ಸಂಧಿಗೆ ಒಪ್ಪುವವನೇ ಅಲ್ಲ, ಅವನು ಈ ಒಪ್ಪಂದಕ್ಕಂತೂ ಅವನು ಒಪ್ಪುವವನೇ ಅಲ್ಲ ಅಂತ ಹೇಳಿಕೊಂಡು ಅವನು ದುರ್ಯೋಧನನು ತನ್ನ ತಮ್ಮನ ಮುಖವನ್ನು ನೋಡ್ತಾನೆ. ಮುಂದಿನ ಭಾಗವನ್ನು ಗಮನಿಸಿ. ದುರ್ಯೋಧನ ಸಂಧಿಗೆ ಒಪ್ಪುವುದಿಲ್ಲ ಅನ್ನುವಂತಹ ಮಾತುಗಳನ್ನು ಕೇಳಿದ ಭೀಷ್ಮಾಚಾರ್ಯರು ಹೀಗೆ ಹೇಳ್ತಾರೆ ದುರ್ಯೋಧನನ ಕುರಿತು. ಅಂದರೆ ಶ್ರೀಕೃಷ್ಣನ ಹತ್ತಿರ ಶ್ರೀಕೃಷ್ಣನೇ ಬಂದಿದ್ದಾನೆ, ದೇವರೇ ಬಂದಿದ್ದಾರೆ, ಅವರ ಮಾತನ್ನೇ ಇವನು ಕೇಳುವುದಿಲ್ಲ ಅಂದಾಗ ಭೀಷ್ಮಾಚಾರ್ಯರು ಹೇಳ್ತಾರೆ, ಕೌರವ, ಈ ಹರಿಯ ನುಡಿಗೇಳು ದೈವದ ಮೋಹ ತಪ್ಪಿದ ಬಳಿಕ ಸುಭಟರ ಸಾಹಸಿಕೆ ಹುರುಳಿಲ್ಲ, ಎಮ್ಮ ಬಲುಹುಗಳ ನಂಬದಿರ್, ನೀನ್ ಬಾಹಿರವ ಆಡದಿರ್, ವೈದೇಹಿಯನು ಸೆರೆ ಒಯ್ದ ಸ್ವಾಮಿ ದ್ರೋಹಿಯನು ಹೋಲದಿರು ಎಂದನ್ ಆ ಭೀಷ್ಮಾಚಾರ್ಯರು ಹೇಳ್ತಾರೆ, ಕೌರವನೇ, ಹರಿಯ ನುಡಿಗೇಳು, ಹರಿ ಅಂದರೆ ಕೃಷ್ಣನ ಮಾತುಗಳನ್ನು ನೀನು ಒಪ್ಪಿಕೊಳ್ಳು, ಹರಿಯ ನುಡಿಗೇಳು ಮಾತುಗಳನ್ನು ಒಪ್ಪಿಕೊಳ್ಳು. ದೈವದ ಮೋಹ ತಪ್ಪಿದ ಬಳಿಕ ಜುಬ್ಬಟರ ಸಾಹಸಕ್ಕೆ ಹುರುಳಿಲ್ಲ.
ದೈವದ ಮೋಹ, ದೈವಾನುಗ್ರಹ. ದೈವ ಅಂದರೆ ಶ್ರೀಕೃಷ್ಣ, ದೇವರ ಅನುಗ್ರಹವೇ ತಪ್ಪಿದ ಬಳಿಕ, ತಪ್ಪಿ ಹೋದ ಮೇಲೆ ಸುಬ್ಬಟ್ಟರಿದ್ದಾರಲ್ಲ, ಪರಾಕ್ರಮಿಗಳಿದ್ದಾರಲ್ಲ, ಅವರ ಸಾಹಸಕ್ಕೆ, ಅವರ ಪರಾಕ್ರಮಕ್ಕೆ, ಅವರ ಶೌರ್ಯಕ್ಕೆ ಯಾವುದೇ ಹುರುಳಿಲ್ಲ, ಯಾವುದೇ ಶಕ್ತಿ ಇಲ್ಲ. ಎಮ್ಮ ಬಲಹುಗಳ ನಂಬದಿರ್, ನಮ್ಮ ಸಾಮರ್ಥ್ಯವನ್ನು, ನಮ್ಮ ಸಮರ್ಥರು ಇದ್ದಾರೆ ಅಂತ ನೀನು ಯೋಚನೆ ಮಾಡಬೇಡ. ಅವರ ನಂಬದಿರು, ಅವರ ನೆಚ್ಚಬೇಡ. ಬಾಹಿರವ ಆಡದಿರು. ಬಾಹಿರ ಅಂದರೆ ಹೊರತಾದುದನ್ನು. ನೀನು ಸಂಧಿಗೆ ಒಪ್ಪು, ಸಂಧಿಯ ವಿರುದ್ಧ ಮಾತನಾಡಬೇಡ. ಹೊರತಾದುದು ಸಮಂಜಸವಲ್ಲ, ಅದು ಸರಿಯಲ್ಲ, ಅದನ್ನು ಆಡಬೇಡ. ವೈದೇಹಿಯನ್ನು ಸೆರೆ ಒಯ್ದ ಸ್ವಾಮಿ ದ್ರೋಹಿಯನ್ನು ಹೋಲದಿರು. ವೈದೇಹಿ ಅಂದರೆ ಸೀತೆ. ರಾಮಾಯಣದ ಪ್ರಸಂಗವನ್ನು ಭೀಷ್ಮಾಚಾರ್ಯರು ದುರ್ಯೋಧನನಿಗೆ ಹೇಳ್ತಾರೆ. ಅಲ್ಲಿ ಸೀತೆಯನ್ನು ಅಪಹರಣ ಮಾಡಿದಂತಹ, ಸೆರೆ ಹಿಡಿದು ಕದ್ದೊಯ್ದಂತಹ ಸ್ವಾಮಿ ದ್ರೋಹಿ, ಒಡೆಯನಿಗೆ ದ್ರೋಹವನ್ನು ಬಗೆದವನು. ಅಂದರೆ ಒಡೆಯ ಅಂದರೆ ಅಲ್ಲಿ ರಾಮನಿಗೆ ದ್ರೋಹವನ್ನು ಬಗೆದಂತಹ ರಾವಣನನ್ನು ನೀನು ಹೋಲದಿರು, ಅವನಿಗೆ ಸರಿಯಾಗಬೇಡ, ಅವನ ಸಮನಾಗಬೇಡ ನೀನು ಅಂತ ಇಲ್ಲಿ ಭೀಷ್ಮಾಚಾರ್ಯರು ದುರ್ಯೋಧನನಿಗೆ ಬುದ್ಧಿ ಮಾತನ್ನು ಹೇಳ್ತಾರೆ. ನೀನು ಕೃಷ್ಣನ ಮಾತನ್ನು ಕೇಳು. ದೇವರ ಅನುಗ್ರಹ ತಪ್ಪಿದ ಬಳಿಕ ಯಾವುದೇ ವ್ಯಕ್ತಿಗೂ ಕೂಡ, ಯಾರೇ ಇರಲಿ, ಅವನ ಪಕ್ಷದಲ್ಲಿ ಯಾರೇ ಇರಲಿ, ಅವನಿಗೆ ಯಾರೇ ಹೇಳಿಕೊಟ್ಟವ್ರು ಯಾರೇ ಇದ್ದರೂ ಕೂಡ ಅದಕ್ಕೆ ಯಾವುದೇ ಬೆಲೆ ಇಲ್ಲ. ನಿನ್ನ ಜೊತೆಯಲ್ಲಿರುವಂಥ ಪರಾಕ್ರಮಿಗಳು ಇವರು ಇದ್ದಾರೆ ಅಂತ ನೀನು ಹೇಳ್ತಾ ಇದೆಯಲ್ಲ, ಅವರ ಸಾಹಸಗಳನ್ನು ನೀನು ನಂಬಿಕೊಂಡಿರಬೇಡ. ರಾಜನೀತಿಗೆ ವಿರುದ್ಧವಾದದನ್ನು ನೀನು ಮಾತನಾಡಬೇಡ. ಅದನ್ನು ಬಿಟ್ಟು ನೀನು ಏನೇನೋ ಮಾತನಾಡಿಕೊಂಡು ಸಮಯ ಕಳಿಬೇಡ. ಹಿಂದೆ ರಾಮಾಯಣ ಕಾಲದಲ್ಲಿ ಸೀತೆಯನ್ನು ಅಪಹರಿಸಿದಂತಹ ರಾವಣನೂ ಉಳಿಲಿಲ್ಲ. ಅವನಿಗೆ ನೀನು ಈ ದ್ವಾಪರದಲ್ಲಿ ನೀನು ಅವನಿಗೆ ಸಮನಾಗಬೇಡ ಅಂತ ಭೀಷ್ಮಾಚಾರ್ಯರು ದುರ್ಯೋಧನನಿಗೆ ಬುದ್ಧಿ ಮಾತನ್ನು ಹೇಳ್ತಾರೆ. ಭೀಷ್ಮಾಚಾರ್ಯರು ಬುದ್ಧಿ ಹೇಳಿದ ನಂತರ ಆ ಮಾತಿಗೆ ಅವನು ಕೇಳುವುದಿಲ್ಲ ದುರ್ಯೋಧನ. ಆಗ ಅಲ್ಲೇ ಇದ್ದಂಥ ದ್ರೋಣಾಚಾರ್ಯರು ಬುದ್ಧಿ ಮಾತನ್ನು ಹೇಳ್ತಾರೆ. ಅವರು ಹೇಳ್ತಾರೆ, ನೆಲನ ಬೇಡುವ ಪಾಂಡವರ ಭುಜಬಲದೊಳಗೆ ಕುಂದಿಲ್ಲ, ನೀತಿಯ ತಿಳುಹಲ್ ಐತಂದ ಸುರರಿಪು ಸಾಮಾನ್ಯ ಬಳನಲ್ಲ. ನೀ ಇಳೆಯೊಳ್ ಅರ್ಧವನ್ನು ಒಪ್ಪುಗೊಂಡು ಯದುಕುಲ ಲಲಾಮನ ನೇಮವನ್ನು ಸಲ್ಲಿಸು, ಈ ವಿಳಾಸವನ್ನು ಕೆಡಿಸದಿರಿ ಎಂದನಾ ದ್ರೋಣ. ನೆಲನ ಬೇಡುವ, ಈ ಭೂಮಿಯನ್ನು ಅಪೇಕ್ಷಿಸುವಂತಹ, ನೆಲನ ಬೇಡುವ ಪಾಂಡವರ ಭುಜಬಲದೊಳಗೆ ಬಾಹುಬಲದಲ್ಲಿ ಅವರ ತೋಳುಬಲದಲ್ಲಿ ಕುಂದಿಲ್ಲ, ಯಾವುದೇ ತಪ್ಪಿಲ್ಲ. ನೀತಿಯ ತಿಳುಹಲ್ ಐತಂದ ಸುರರಿಪು ಸಾಮಾನ್ಯ ಬಳನಲ್ಲ. ಈಗ ರಾಜನೀತಿಯನ್ನು ತಿಳಿಸಲು ಬಂದಂತಹ, ಈ ಸಂಧಿ ಕಾರ್ಯಕ್ಕಾಗಿ ಸಂಧಾನಕ್ಕಾಗಿ ಬಂದಂತಹ ಐತಂದ ಆಗಮಿಸಿದಂತಹ ನೀತಿಯ ತಿಳುಹಲ್ ಐತಂದ ಸುರರಿಪು ರಾಕ್ಷಸ ವೈರಿ ಶ್ರೀಕೃಷ್ಣ ಅವನು ಸಾಮಾನ್ಯ ಬಳನಲ್ಲ. ಬಳ ಅಂದರೆ ಬಲಶಾಲಿ ಅಲ್ಲ, ಬಳನಲ್ಲ, ಸಾಮಾನ್ಯವಾದ ಬಲಶಾಲಿ ಅಲ್ಲ, ಅಸಾಮಾನ್ಯ ಪರಾಕ್ರಮಿ. ಅವನು ನ್ಯಾಯಯುತವಾಗಿ ಬಂದಿದ್ದಾನೆ. ಇಲ್ಲದಿದ್ದರೆ ನಿನ್ನ ಎಲ್ಲವನ್ನು ನಾಶ ಮಾಡಿ ನಿನ್ನ ಇಡೀ ಸಾಮ್ರಾಜ್ಯವನ್ನೇ ಅವನಿಗೆ ಪಾಂಡವರಿಗೆ ಕೊಡುವಂತಹ ಶಕ್ತಿ ಶ್ರೀಕೃಷ್ಣನಿಗಿದೆ. ಅವನೇನು ಇದಕ್ಕಾಗಿ ಕೇಳಲಿಕ್ಕೆ ಬರಬೇಕಂತಿರಲಿಲ್ಲ. ಅವನು ಸಾಮಾನ್ಯನಾದವನಲ್ಲ, ಸಾಮಾನ್ಯ ಬಲಶಾಲಿ ಅಲ್ಲ, ಬಹಳ ಪರಾಕ್ರಮಿ, ಅಸಾಮಾನ್ಯನಾದವನವನು. ಅರ್ಧ ಭಾಗವನ್ನು ನೀನು ಕೊಟ್ಟು ಬಿಡು. ಇಳೆಯೋಳು ಅರ್ಧವನ್ನು ಒಪ್ಪುಕೊಂಡು, ಆ ಕೃಷ್ಣನೇನೋ ಅಸಾಮಾನ್ಯನಲ್ಲ. ಹಾಗಾಗಿ ಇಳೆಯೋಳು ಅರ್ಧವನ್ನು, ಈ ಇಳೆ ಅಂದರೆ ಭೂಮಿಯಲ್ಲಿ ಅರ್ಧ ಭಾಗವನ್ನು, ಅರ್ಧ ರಾಜ್ಯವನ್ನು ಒಪ್ಪುಕೊಂಡು, ಅಂದರೆ ಅವರಿಗೆ ಒಪ್ಪಿಸಿಕೊಟ್ಟು, ಅವರದೇ ಈ ಒಂದು ಭೂಮಿ ಇದೆ, ಅದರಲ್ಲಿ ಅರ್ಧ ಭಾಗವನ್ನು ನೀನು ಅವರಿಗೆ ಕೊಟ್ಟು ಯದುಕುಲ ಲಲಾಮನ ನೇಮವನ್ನು ಸಲ್ಲಿಸು. ಯದುಕುಲ ಲಲಾಮ ಅಂದರೆ ಕೃಷ್ಣ, ಯದುಕುಲಕ್ಕೆ ಲಲಾಮನಾಗಿರುವಂತಹ, ಕಿರೀಟವಾಗಿರುವಂತಹ, ಆ ವಂಶದ ಸುಪುತ್ರನಾಗಿರುವಂತಹ, ಆ ಯದುಕುಲದ ಒಡೆಯನಾಗಿರುವಂತಹ ಕೃಷ್ಣನ ನೇಮ ಅಂದರೆ ಅಪ್ಪಣೆ, ಆ ಅಪ್ಪಣೆಯನ್ನು ಸಲ್ಲಿಸು, ನೆರವೇರಿಸು. ಈ ವಿಳಾಸವನ್ನು ಕೆಡಿಸದಿರು, ಈ ವ್ಯವಸ್ಥೆಯನ್ನು ನೀನು ಕೆಡಿಸದಿರು. ಅದು ಹಿಂದಿನಿಂದಲೂ ಬಂದಿರುವಂಥದ್ದು, ಅವರಿಗೆ ಸೇರಬೇಕಾದಂತಹ ಭೂಮಿ. ಆ ಭೂಮಿಯಲ್ಲಿ ನೀನು ಅರ್ಧವನ್ನಾದರೂ ಕೊಡು. ಇಡೀ ಭೂಮಿಯನ್ನು ಹಿಡಿದುಕೊಳ್ಳುವುದು ಬೇಡ, ಅದರಲ್ಲಿ ಅರ್ಧಕ್ಕರ್ಧ ಅವರದೇ ಆದಂತಹ ಭೂಮಿಯನ್ನು ಕೊಟ್ಟು ಬಿಡು ಎಂದು ದ್ರೋಣಾಚಾರ್ಯರು ಹೇಳ್ತಾರೆ. ಅಂದರೆ ನಿನ್ನ ವಶದಲ್ಲಿ ಈಗ ಅದು ನಿಜವಾಗಿಯೂ ಅವರದ್ದೇ ಭೂಮಿ, ಪಾಂಡವರ ಭೂಮಿ. ಮತ್ತೆ ಬಂದಿದ್ದಾರೆ ಅವರು, ಅದೇನು ಅವರಲ್ಲಿ ಶಕ್ತಿ ಸಾಮರ್ಥ್ಯ ಇಲ್ಲ ಅಂತ ನೀನು ತಿಳ್ಕೊಳ್ಬೇಡ. ಅದು ಅವರ ಹಕ್ಕಿನ ರಾಜ್ಯ.
ಅದನ್ನು ತಿಳಿಸ್ಲಿಕ್ಕೆ ನಿಮಗೆ ಶ್ರೀಕೃಷ್ಣ ಬಂದಿರುವಂಥದ್ದು. ಅವನೇನು ಸಾಮಾನ್ಯದವನು ಅಂತ ತಿಳ್ಕೊಳ್ಬೇಡ. ನಿನ್ನ ವಶದಲ್ಲಿ ಇರುವಂಥ ಈ ಅರ್ಧ ಭಾಗ, ಆ ಭೂಮಿಯಲ್ಲಿ ಅರ್ಧ ಭಾಗವನ್ನು ನೀನು ಪಾಂಡವರಿಗೆ ಕೊಟ್ಟು ಯದುಕುಲ ಲಲಾಮ ಅಂತ ಕರೆಸಿಕೊಂಡಿರುವಂಥ ಕೃಷ್ಣನ ಮಾತನ್ನು ನೀನು ನೆರವೇರಿಸು ಅಂತ ಆತನ ಕೋರಿಕೆ ನೀನು ತಿರಸ್ಕರಿಸಬೇಡ, ಇಡೀ ವ್ಯವಸ್ಥೆಗೆ ನೀನು ಹಾಳು ಬಗಿಬೇಡ ಎಂದು ದ್ರೋಣಾಚಾರ್ಯರು ದುರ್ಯೋಧನನಿಗೆ ಬುದ್ಧಿ ಹೇಳ್ತಾರೆ. ಭೀಷ್ಮಾಚಾರ್ಯರು ಮತ್ತು ದ್ರೋಣಾಚಾರ್ಯರು ಯಾವುದೇ ರೀತಿಯ ಬುದ್ಧಿವಾದವನ್ನು ಹೇಳಿದರೂ ಕೂಡ ಅದನ್ನು ಕೌರವ ದುರ್ಯೋಧನ ಕೇಳುವುದಿಲ್ಲ. ಅವರ ಮಾತಿಗೆ ಒಪ್ಪುವುದೇ ಇಲ್ಲ. ಅವನು ಶ್ರೀಕೃಷ್ಣನ ಕುರಿತು ಈ ರೀತಿ ಹೇಳ್ತಾನೆ: ಕರೆದು 3 ಅಡಿ ನೆಲನ ಧರೆಯನ್ ಎರೆದ ಬಲಿ ತಳಕೆ ಇಳಿದನ್ ಈ ಧರೆಯೊಳ್ 5 ಊರುಗಳನ್ ಇತ್ತ ಎನಗೆ ಆವ ಪದಬಹುದು ನೀನು ಪರಮಪುರುಷನು ನಿನಗ ಆಂ ಶರಣು ಹೊಕ್ಕೆನು ಕುರುರಾಯ ನಗುತ್ತ ಬಂದ ಪಥದಲ್ಲಿ ಮರಳಿ ವಿಜಯಂಗೈಯುವುದು ಎಂದನು. ಬದಲಿಗೆ ದುರ್ಯೋಧನ ಹೀಗೆ ಹೇಳ್ತಾನೆ. ಆ ಒಂದು ಘಟನೆಯನ್ನು ನೆನಪಿಸ್ಕೊಳ್ತಾನೆ ಅವನು. ಹಿಂದೆ ಬಲಿಚಕ್ರವರ್ತಿ ವಾಮನನನ್ನು ಕರೆದು 3 ಅಡಿಗಳಷ್ಟು ಭೂಮಿಯನ್ನು ಧಾರಾಪೂರ್ವಕವಾಗಿ ನೀಡಿದಾಗ ವಾಮನ ಆ ದಾನ ನೀಡಿದಂತಹ ಬಲಿಯನ್ನೇ ನೆಲಕ್ಕೆ ತಳ್ಳಿಬಿಡ್ತಾನೆ, ಕೆಳಗೆ ತಳ್ಳಿಬಿಡ್ತಾನೆ. ಹಾಗಾಗಿ ಬಲಿಚಕ್ರವರ್ತಿ ಭೂಮಿಯ ಅಡಿಗೆ ಹೋಗಬೇಕಾಯಿತು. ಕರೆದು 3 ಅಡಿ ಧಾರೆಯನ್ನು ಎರೆದ ಬಲಿ ತಳಕಿಳಿದನು. ಆವತ್ತು ಯಾರನ್ನು ಆ ವಾಮನನನ್ನು, ವಾಮನ ಅಂದರೆ ವಿಷ್ಣುವೇ, ವಿಷ್ಣು ಅಂದರೆ ಕೃಷ್ಣ, ವಾಮನನನ್ನು ಆವತ್ತು ಕರೆದು 3 ಪಾದಗಳ ಅಳತೆಯಷ್ಟು ಧಾರೆಯನ್ನು ಎರೆದಂತಹ, ಅದು ಕೂಡ ಬಹಳ ಖುಷಿಯಿಂದ ಧಾರೆಯನ್ನು ಎರೆದಂತಹ ಬಲಿಚಕ್ರವರ್ತಿಗೆ ಅವನನ್ನೇ ಆತ ತಳಕಿಳಿದನು. ಅವನಿಂದಾಗಿ ಆತ ತಳಕಿಳಿಯಬೇಕಾಯಿತು. ಅವನು 3 ಅಡಿ ಜಾಗವನ್ನು ಕೊಟ್ಟಂತಹ ಬಲಿ ಭೂಮಿಯ ಅಡಿಗೆ ರಸತಳಕ್ಕೆ ಹೋಗಬೇಕಾಯಿತು. ತಳಕಿಳಿದನ್ ಎನ್ನೀ ಧರೆಯೊಳ್, ನನ್ನ ಈ ಭೂಮಿ, ಈ ಧರೆಯೊಳ್ ನನ್ನದೇ ಈ ಭೂಮಿಯಲ್ಲಿ ನಾನು 5 ಊರುಗಳನ್ನು ಇತ್ತಂತಹ ನಾನು 5 ಊರುಗಳನ್ನು ಪಾಂಡವರಿಗೆ ನೀಡಿದರೆ ಎನಗಾವ ಪದಬಹುದು, ನನಗೆ ಯಾವ ಸ್ಥಾನ ದೊರಕಬಹುದು. ಅಂದರೆ 3 ಅಡಿ ಜಾಗವನ್ನು ಕೊಟ್ಟಂತಹ ಬಲಿಯನ್ನೇ ನೆಲದ ಅಡಿಗೆ ತಳ್ಳಿದಂತಹ ಈ ಒಂದು ಭೂಮಿಯಲ್ಲಿ, ನನ್ನದೇ ಭೂಮಿಯನ್ನು ನಾನು 5 ಊರುಗಳನ್ನು ಆ ಪಾಂಡವರಿಗೆ ಕೊಟ್ಟರೆ ನನಗೆ ಯಾವ ಸ್ಥಾನ ದೊರಕಬಹುದು. ಪರಮಪುರುಷನು ನಿನಗಾಂ ಶರಣು ಒಕ್ಕೆನು. ಪರಮಪುರುಷ ನೀನು, ಪರಮಾತ್ಮನು ನೀನು, ನಿನಗೆ ನಾನು ಶರಣು ಒಕ್ಕೆನು, ಶರಣಾಗಿದ್ದೇನೆ. ಅಯ್ಯ, ನೀನು ಬಂದ ಪಥದಲ್ಲಿ ಮರಳಿ ವಿಜಯಂಗೈಯುವುದು. ನೀನು ಹೇಗೆ ಬಂದಿಯೋ, ನೀನು ಯಾವ ದಾರಿಯಲ್ಲಿ ಬಂದಿದ್ದೀಯೋ ಬಂದ ದಾರಿಯಲ್ಲಿ ಮರಳಿ ವಿಜಯಂಗೈಯುವುದು, ಹಿಂತಿರುಗಿ ಹೋಗಬೇಕು. ಅಂದರೆ ನಾನು ಕೊಡುವುದಿಲ್ಲ ಅನ್ನುವಂಥದ್ದೇ ಅರ್ಥ ಇಲ್ಲಿ. ನೀನು ನನಗೆ ಅಂದು ಬಲಿಚಕ್ರವರ್ತಿಯೇ ಭೂಮಿಯನ್ನು ಕೊಟ್ಟದ್ದಕ್ಕಾಗಿ, ಅದು ಕೂಡ 3 ಅಡಿ, 3 ಅಡಿಗಳಷ್ಟು ಬಹಳ ಖುಷಿಯಿಂದ ಧಾರೆ ಎರಿದಂತಹ ಬಲಿಚಕ್ರವರ್ತಿಯೇ ವಾಮನನಿಂದಾಗಿ ನೆಲದ ಅಡಿಗೆ ಹೋಗಬೇಕಾಯಿತು. ಬಲಿಯನ್ನೇ ಕೆಳಗೆ ತಳ್ಳಿದವನು ಈಗ ನಾನು ಪಾಂಡವರಿಗೆ 5 ಊರುಗಳನ್ನು ನೀಡಿದರೆ ನನಗೆ ಯಾವ ಸ್ಥಾನ ಪ್ರಾಪ್ತವಾಗಬಹುದು. ನೀನು ಭಗವಂತ, ನೀನು ಪರಮಾತ್ಮ. ಹಾಗಾಗಿ ನೀನು ಪರಮಾತ್ಮನ ಆಗಿರುವುದಕ್ಕಾಗಿ ನಾನು ನಿನಗೆ ಶರಣಾಗಿದ್ದೇನೆ. ನೀನು ಹೋಗು, ಬಂದ ದಾರಿಗೆ ಸುಂಕವಿಲ್ಲ ಅನ್ನುವ ರೀತಿಯಲ್ಲಿ ನೀನು ಹೊರಟು ಹೋಗು ಅಂತ ಹೇಳಿ ದುರ್ಯೋಧನ ನಗುತ್ತಾ ಹೇಳ್ತಾನೆ. ಅಂದರೆ ನಿನ್ನ ಈ ಸಂಧಾನಕ್ಕೆ ನಾನು ಒಪ್ಪುವವನಲ್ಲ. ನಾನು ಇಂದ್ರಪ್ರಸ್ಥವನ್ನಂತೂ ಕೊಡುವುದಿಲ್ಲ. ಅದರ ಬದಲಿಗೆ 5 ಊರನ್ನು ಕೇಳ್ತಾ ಇದೆಯಲ್ಲ, ಆ 5 ಊರನ್ನು ಕೂಡ ನಾನು ಕೊಡುವವನಲ್ಲ ಅಂತ ಕೃಷ್ಣನಿಗೆ ದುರ್ಯೋಧನ ಹೇಳುತ್ತಾನೆ. ಮುಂದಿನ ಪದ್ಯ ಭಾಗದಲ್ಲಿ ಏನಿದೆ ಅನ್ನೋದನ್ನು ಗಮನಿಸೋಣ. ದುರ್ಯೋಧನ ಮುಂದುವರಿದು ಈ ರೀತಿ ಹೇಳ್ತಾನೆ: ನೆಲದೊಳ್ಳು ಅರ್ಧವನ್ ಈವುದಿಲ್ಲ, ಸ್ಥಳವನ್ 5 ಮುನ್ನ ಕೊಡೆನ್, ಎನ್ನ ಇಳೆಯ ಅರ್ಧ ಭಾಗವನ್ನು ಈಸ ಕೊಟ್ಟಡೆ ನಿನ್ನ ಮೇಲಾಣೆ, ನೆಲನ ಕಡೆಯಲ್ಲಿ ಮುಳ್ಳು ಮೊನೆ ಉಚ್ಚಳಿವ ಧರಣಿಯನ್ನು ಇತ್ತೆನಾದೊಡೆ, ಬಳಿಕ ನೀನಗು ಹೋಗು ಕದನವ ಕೊಂಡು ಬಾ ಎಂದ. ಅಂದರೆ ಈ ನೆಲದೊಳು, ಈ ಭೂಮಿಯಲ್ಲಿ ಅರ್ಧವನ್ನು ಈವುದಿಲ್ಲ, ಅರ್ಧ ಭಾಗವನ್ನು ಕೂಡ ಈವುದಿಲ್ಲ, ಕೊಡುವುದಿಲ್ಲ. ಸ್ಥಳವನ್ನು 5 ಮುನ್ನ ಕೊಡೆನ್, 5 ಊರುಗಳನ್ನು ಮುನ್ನ ಕೊಡೆನ್, ಈ ಮೊದಲೇ ಕೊಡುವುದಿಲ್ಲ ನಾನು. ಇನ್ನು ಇಳೆಯ ಭಾಗವನ್ನು ಈಚ ಕೊಟ್ಟೊಡೆ, ಇನ್ನು ಈ ಭೂಮಿಯ ಭಾಗವನ್ನು ಕೊಡುವಂತೆ ಮಾಡಿದರೆ ಕೊನೆಯಲ್ಲಿ ಮುಳ್ಳು ಮೊನೆ ಉಚ್ಚಳಿಪ ಧರಣಿಯನ್, ಮುಳ್ಳು ಮೊನೆ
ಅಂದರೆ ಮುಳ್ಳಿನ ತುದಿ ಉಚ್ಚಳಿಪ ಊರುವಷ್ಟು ಧರಣಿಯನ್ನು ಇತ್ತೆನಾದೊಡೆ, ಧರಣಿಯನ್ನು ಭೂಮಿಯನ್ನು ಕೊಟ್ಟೆನಾದೊಡೆ, ಆನಿತ್ಯನಾದೊಡೆ ನಾನು ಕೊಟ್ಟೆ ಎಂದಾದರೆ ಕದನವ ಕೊಂಡು ಬಾ, ಯುದ್ಧಕ್ಕೆ ಸಿದ್ಧನಾಗಿ ಬಾ. ಅಂದರೆ ದುರ್ಯೋಧನ ಹೇಳುವಂಥದ್ದು, ನನ್ನ ಭೂಮಿಯ ಅರ್ಧ ಭಾಗವನ್ನು ಕೂಡ ನಾನು ಬಿಟ್ಟುಕೊಡುವುದಿಲ್ಲ, ಹೋಗಲಿ, ಅದಕ್ಕಿಂತಲೂ ಹೆಚ್ಚಾಗಿ ಅವರು ಅಪೇಕ್ಷಿಸಿದ ಹಾಗೆ 5 ಊರುಗಳನ್ನು ಕೂಡ ನಾನು ಕೊಡುವುದಿಲ್ಲ. ನನ್ನ ಭೂಮಿಯ ಅರ್ಧ ಭಾಗವನ್ನು ಪಾಂಡವರಿಗೆ ನಾನು ಕೊಟ್ಟೇನಾದರೆ ನಿನ್ನ ಮೇಲಾಣೆ, ಅಂದರೆ ನಾನು ಕೊಡುವುದಿಲ್ಲ. ದೇವರಿಗೆ ಹೇಳ್ತಾನೆ ದುರ್ಯೋಧನ ಕೃಷ್ಣನಿಗೆ, ನಿನ್ನ ಮೇಲಾಣೆ, ಭೂಮಿಯ ವಿಚಾರಕ್ಕೆ ನೀನು ಬರಬೇಡ. ಭೂಮಿಯ ವಿಚಾರದಲ್ಲಿ ಒಂದು ಮುಳ್ಳಿನ ಮೊನೆ, ನಿಮ್ಗೆ ಗೊತ್ತಿರ್ಬೋದು, ಮೊನೆ ಅಂದರೆ ಸಣ್ಣ ಪಾಯಿಂಟ್ ಅಂತ ಹೇಳ್ತೀವಿ ನೋಡಿ, ಮುಳ್ಳಿನ ಮೊನೆ ಊರುವಷ್ಟು ನೆಲವನ್ನು ನಾನು ಬಿಟ್ಟುಕೊಟ್ಟೆ ಅಂತ ಇದ್ದರೆ ಅನಂತರ ನೀನು ನನ್ನನ್ನು ನೋಡಿ ನಗಬಹುದು. ಅಂದರೆ ಹೇಳ್ತಾನೆ ಇವನು, ಅಂದರೆ ಕೊಡುವುದಿಲ್ಲ ಅಂತ, ಒಂದು ಸೂಜಿ ಮೊನೆಯಷ್ಟು ಕೂಡ ನಾನು ಜಾಗವನ್ನು ಕೊಡುವುದಿಲ್ಲ. ಈಗ ಇಲ್ಲಿಂದ ಹೊರಡು, ಸೈನ್ಯವನ್ನು ಸಿದ್ಧ ಮಾಡ್ಕೊಂಡು ಬಾ, ಯುದ್ಧಕ್ಕೆ ಬಾ, ನಿನ್ನ ಸೈನ್ಯವನ್ನು ಸಿದ್ಧಪಡಿಸಿ ನೀನು ಯುದ್ಧಕ್ಕೆ ಬಂದು ಬಿಡು ಅಂತ ದುರ್ಯೋಧನ ಕೃಷ್ಣನಿಗೆ ಹೇಳ್ತಾನೆ. ಅಂದರೆ ತನ್ನ ಏನು ನಿಲುವುಂಟು ಅದನ್ನು ಅವನು ಹೇಳ್ತಾನೆ, ಸ್ಪಷ್ಟಪಡಿಸ್ತಾನೆ. ಅಂದರೆ ಯಾವುದನ್ನೂ ಕೂಡ ನಾನು 5 ಇಂದ್ರಪ್ರಸ್ಥ, 5 ಊರು ಬಿಡಿ, ಒಂದು ಸೂಜಿ ಮೊನೆಯಷ್ಟು ಜಾಗವನ್ನು ಕೂಡ ನಾನು ಕೊಡುವುದಿಲ್ಲ. ಸುಮ್ಮನೆ ನೀನು ನನ್ನ ಎದುರಿಗೆ ಸಂಧಾನಕ್ಕಾಗಿ ಬಂದದ್ದೇ ತಪ್ಪು ನೀನು. ಯಾಕಂದರೆ ನೀನು ನನಗೆ ನಾನು ನಿನಗೆ ಕೊಡುವವನಲ್ಲ, ಪಾಂಡವರನ್ನು ನನ್ನೊಂದಿಗೆ ಸೇರಿಸಿಕೊಳ್ಳುವುದೂ ಕೂಡ ಇಲ್ಲ. ಹಾಗೇನಾದರೂ ನೀನು ಏನೇನೋ ಮಾಡಿ ನಾನು ಬಿಟ್ಟುಕೊಟ್ಟೆ ಅಂತ ಇದ್ದರೆ ಆಗ ನೀನು ನನ್ನನ್ನು ನೋಡಿ ನಗು. ಈಗ ಸುಮ್ಮನೆ ನೀನು ಇಲ್ಲಿರೋದು ಬೇಡ, ನೀನು ಹೊರಟು ಹೋಗು. ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಕೂಡ ಇಲ್ಲ. ನೀನು ಹೋಗು, ಸಾಧ್ಯವಾದರೆ ನೀನು ಪಾಂಡವರೊಟ್ಟಿಗೆ ಇರು, ನಾನಂತೂ ಕೊಡುವವನಲ್ಲ ಅಂತ ಕೃಷ್ಣನಿಗೆ ದುರ್ಯೋಧನ ಸ್ಪಷ್ಟಪಡಿಸ್ತಾನೆ. ವಿದ್ಯಾರ್ಥಿಗಳೇ, ಕುಮಾರವ್ಯಾಸ ಬರೆದಂತಹ ಕೃಷ್ಣ ಸಂಧಾನ ಈ ಭಾಗ ಇಲ್ಲಿಗೆ ಮುಕ್ತಾಯವಾಗ್ತದೆ. 2ನೇ ಭಾಗವನ್ನು ಇನ್ನು ಮುಂದೆ ಅಪ್ಲೋಡ್ ಮಾಡ್ತೇನೆ, ಅಲ್ಲಿಗೂ ಕೂಡ ಭೇಟಿ ನೀಡಿ. ಸರಿ ವಿದ್ಯಾರ್ಥಿಗಳೇ, ಮುಂದೆ 2ನೇ ಭಾಗದೊಂದಿಗೆ ಕೃಷ್ಣ